ಕರ್ನಾಟಕದ ರಾಜ್ಯ ರಾಜಕೀಯ ಇವತ್ತು ಒಂದು ಹಂತವನ್ನು ನಿರ್ದಿಷ್ಟವಾಗಿ ತಲುಪಿದೆ. ನಾಳೆ ಸದನದಲ್ಲಿ ಏನಾದೀತು ಎಂಬುದನ್ನು ಆಮೇಲೆ ವಿವರಣೆ ಕೊಡ್ತೀವಿ. ಆದರೆ ಅತೃಪ್ತರ ವಿಚಾರದಲ್ಲಿ ಮಾತ್ರ ಒಂದು ನಿಲುವಿಗೆ ನಿರ್ಧಾರಕ್ಕೆ ಬಂದಿದ್ದಾರೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವ KR ರಮೇಶ್ ಕುಮಾರ್ ಅವರು. ಅವರ ತೀರ್ಪು ಸರಿಯೋ ತಪ್ಪೋ, ಪ್ರಭಾವವೋ ಇಲ್ಲವೋ, ವೈಯಕ್ತಿಕ ಸೈದ್ಧಾಂತಿಕ ನಿಲುವುಗಳೋ ಅಲ್ಲವೋ, ಅಥವಾ ಕಾನೂನು ಪ್ರಕಾರವೇ ಇದೆಯೋ ಇಲ್ಲವೋ, ಅತೃಪ್ತರಿಗೆ ನ್ಯಾಯವೋ ಅನ್ಯಾಯವೋ ಯಾವುದೂ ಪ್ರಶ್ನೆ ಅಲ್ಲ. ಆದರೆ ತೀರ್ಪು ಎಲ್ಲವನ್ನು ಇತ್ಯರ್ಥಗೊಳಿಸಿದೆ ಅಷ್ಟೇ. 14 ಶಾಸಕರು, 11 ಕಾಂಗ್ರೆಸ್ ಹಾಗೂ 3 JDS ಶಾಸಕರನ್ನ ಇಂದು ತರಾತುರಿಯಲ್ಲಿ ಕರೆದಿದ್ದಂತಹ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾನುವಾರವಾದರೂ ಸ್ಪೀಕರ್ ರಮೇಶ್ ಕುಮಾರ್ ಅವರು ತಮ್ಮ ತೀರ್ಪನ್ನು ಪ್ರಕಟಿಸಿ ಎಲ್ಲರನ್ನೂ ಅನರ್ಹಗೊಳಿಸಿದರು ಸಂವಿಧಾನದ 10ನೇ ಪರಿಚ್ಛೇದದ ಅಡಿಯಲ್ಲಿ. ರಮೇಶ್ ಕುಮಾರ್ ಅವರ ಈ ದಿಢೀರ್ ಸುದ್ದಿಗೋಷ್ಠಿ ಕರೆದಾಗಲೇ ಎಲ್ಲರಿಗೂ ಅನುಮಾನ ಇತ್ತು, ಇಂತಹದೇ ಒಂದು ಆದೇಶ ಹೊರಬೀಳಬಹುದು ಎಂಬ ನಿರೀಕ್ಷೆ ಇತ್ತು. ಅಲ್ಲಿಗೆ ದೂರದಲ್ಲಿ ಕುಳಿತು ಸರ್ಕಾರಕ್ಕೂ ಸ್ಪೀಕರ್ಗೂ ಅಥವಾ ಎಲ್ಲರಿಗೂ ಸಡ್ಡು ಹೊಡೆದು ನಿಂತಿದ್ದ 14 ಶಾಸಕರ ಭವಿಷ್ಯವನ್ನು ಒಂದು ಹಂತಕ್ಕೆ ತಂದು ದಡ ಮುಟ್ಟಿಸಿದರು. ರಮೇಶ್ ಕುಮಾರ್ ಅವರು ಈ ತೀರ್ಪನ್ನು ಹೊರಡಿಸುವಾಗ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ರಾಜ್ಯಸಭೆಯ ಅಧ್ಯಕ್ಷರೂ ಆಗಿರುವುದರಿಂದ ಅವರು ಕೊಟ್ಟ ಯಾವುದೋ ಒಂದು ತೀರ್ಪು, ತಮಿಳುನಾಡಿನಲ್ಲಿ ಕೊಟ್ಟಂತಹ ತೀರ್ಪು, ಐ ಹ್ಯಾವ್ ಎ ಪ್ರಾಬ್ಲಮ್, ಅದನ್ನ ಆಮೇಲೆ ಹೇಳೋಣ, ರವಿನಾಯಕ್ ವರ್ಸಸ್ ಕೇಂದ್ರ ಸರ್ಕಾರದ ಒಂದು ತೀರ್ಪು, ಈ ಎಲ್ಲವನ್ನ ಉಲ್ಲೇಖ ಮಾಡುತ್ತಾ ತಮ್ಮ ತೀರ್ಪನ್ನು ಓದುತ್ತಾ ಹೋದರು. ಇದು ನನ್ನ 4 ದಶಕಗಳ ರಾಜಕೀಯ ಜೀವನದ ಕೊನೆಯ ಘಟ್ಟ ಇರಬಹುದು, ಭಯ ಗೌರವ ಜವಾಬ್ದಾರಿಯಿಂದ ತೀರ್ಪು ಕೊಡುತ್ತಿದ್ದೇನೆ ಎಂದು ಹೇಳಿದರು. ಆದರೆ ಇಡೀ ಅನರ್ಹತೆಯ ಈ ಸುದ್ದಿಗೋಷ್ಠಿಯಲ್ಲಿ ಗೈರಾಗಿದ್ದ ನಾಗೇಂದ್ರ ಅವರ ಪ್ರಕ್ರಿಯೆ ಏನಾಯಿತು, ಅಥವಾ ಏಕೆ ಕೈ ಬಿಟ್ಟೆ, ಅಥವಾ ಏಕೆ ಅದನ್ನು ಮಾಡಿಲ್ಲ ಅನ್ನೋ ಪ್ರಸ್ತಾಪವನ್ನು ಮಾಡಲೇ ಇಲ್ಲ ಮಾನ್ಯ ಸಭಾಧ್ಯಕ್ಷರು. ವೆಂಕಯ್ಯ ನಾಯ್ಡು ಅವರ ಜಡ್ಜ್ಮೆಂಟ್ ಅನ್ನು ಆಧರಿಸಿ ತಮಿಳುನಾಡಿನ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಗಮನದಲ್ಲಿಟ್ಟುಕೊಂಡು ರವಿ ನಾಯಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆಗಿರ್ತಕ್ಕಂಥ ತೀರ್ಪನ್ನು ಇಟ್ಕೊಂಡು ಉಳಿದ ಬೇರೆ ಕೆಲವು ಕೇಸಸ್ ಎಲ್ಲವನ್ನು ಸೈಟ್ ಮಾಡಿ ನನ್ನ ತೀರ್ಪನ್ನು ಕೊಟ್ಟಿದ್ದೇನೆ. ನನ್ನ 4 ದಶಕಗಳ ಸಾರ್ವಜನಿಕ ಜೀವನದ ಪ್ರಮುಖ ಘಟ್ಟ, ಬಹುಶಃ ಕಡೆ ಘಟ್ಟ ಕೂಡ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅತ್ಯಂತ ಭಯ ಗೌರವ ಜವಾಬ್ದಾರಿಯನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ನಾನಿವತ್ತೇ ತೀರ್ಮಾನಕ್ಕೆ ಬಂದಿದ್ದೇನೆ. ಪ್ರತಾಪ್ ಗೌಡ ಪಾಟೀಲ್, BC ಪಾಟೀಲ್, ಅರ್ಬೇಲ್ ಶಿವರಾಮ್ ಹೆಬ್ಬಾರ್, ಯಾರ್ಯಾರು ಅನರ್ಹ ಶಾಸಕರು ಇವತ್ತು ಅತೃಪ್ತ ಶಾಸಕರ ಅನರ್ಹತೆಗೆ ಒಳಗಾಗಿದ್ದು ಅಂದ್ರೆ ಇದ್ದದ್ದು 20 ಪ್ರಶ್ನೆ ಸದನಕ್ಕೆ ಗೈರಾದವರ ಪೈಕಿ. ಅದರಲ್ಲಿ ಒಂದು ಬಹುಜನ ಸಮಾಜ ಪಕ್ಷದ ಮಹೇಶ್ ಮಾಡ್ಲಿಕ್ಕೆ ಬರಲ್ಲ, 2 ಇಂಡಿಪೆಂಡೆಂಟ್ ಆಗಿ ಗುರುತಿಸಿಕೊಂಡಿರುವಂತಹ ನಾಗೇಶ್ ಪಕ್ಷೇತರ ಸದಸ್ಯ ಬಿಜೆಪಿ ಜೊತೆ ಹೋಗಿದ್ದಾರೆ, ಅವ್ರು ಎಲ್ಲರೂ ಹೋಗ್ಕೋಬಹುದು, ಅದನ್ನ ಮಾಡ್ಲಿಕ್ಕೆ ಬರಲ್ಲ. 3ನೇದು ನಾಗೇಂದ್ರ ಕಾಂಗ್ರೆಸ್ಸಿನ ಶಾಸಕರು ಅದನ್ನ ಕೈಗೆತ್ಕೊಂಡಿಲ್ಲ, ಹುಷಾರಿಲ್ಲ ಅಂತ, ವಾಟ್ ಎವರ್ ಇಟ್ ಈಸ್, ಅದಕ್ಕೆ ಆಮೇಲೆ ಬರೋಣ. ಅಲ್ಲಿಗೆ 3 ಹೊರಟೋದ್ರೆ ಇನ್ನು 17 ಆಗತ್ತೆ. 17ರಲ್ಲಿ ಇವತ್ತು 11 ಕಾಂಗ್ರೆಸ್, 3 JDS 14, ಮೊನ್ನೆ ಮಾಡಿದ 2 ಕಾಂಗ್ರೆಸ್, 1 ಇಂಡಿಪೆಂಡೆಂಟ್ 3, ಅಲ್ಲಿಗೆ 17ಕ್ಕೆ ಬಂದು 17 ನಿಲ್ತು. ಹಾಗಿದ್ರೆ ಇವತ್ತಿನ 14 ಯಾವುದು? ಪ್ರತಾಪ್ ಗೌಡ ಪಾಟೀಲ್ ಮಸ್ಕಿ, BC ಪಾಟೀಲ್ ಹಿರೇಕೆರೂರ್, ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ, ST ಸೋಮಶೇಖರ್ ಯಶವಂತಪುರ, ಭೈರತಿ ಬಸವರಾಜ್ KR ಪುರ, ಆನಂದ್ ಸಿಂಗ್ ಹೊಸಪೇಟೆ, ರೋಷನ್ ಬೇಗ್ ಶಿವಾಜಿನಗರ, ಮುನಿರತ್ನ ರಾಜರಾಜೇಶ್ವರಿ ನಗರ, ಡಾಕ್ಟರ್ K ಸುಧಾಕರ್ ಚಿಕ್ಕಬಳ್ಳಾಪುರ, MTB ನಾಗರಾಜ್ ಹೊಸಕೋಟೆ, ಶ್ರೀಮಂತ ಪಾಟೀಲ್ ಕಾಗವಾಡ, AH ವಿಶ್ವನಾಥ್ ಹುಣಸೂರು, KC ನಾರಾಯಣಗೌಡ KR ಪೇಟೆ, ಹಾಗೂ ಕೊನೆಯದಾಗಿ K ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್. ಇಷ್ಟು ಕ್ಷೇತ್ರಗಳ 14 ಶಾಸಕರನ್ನ ಸಭಾಧ್ಯಕ್ಷರು ಹೆಚ್ಚು ಕಡಿಮೆ ಒಂದೇ ಕಾರಣಗಳ ಮೇಲೆ ತಮ್ಮ ತೀರ್ಪಿನಲ್ಲಿ ಅನರ್ಹಗೊಳಿಸಿದರು. ಎಸ್ ಸರ್, ಈಗ ಸ್ಪೀಕರ್ ಅವರ ಈ ನಿರ್ಧಾರದಿಂದ ಮುಂದೆ ಉದ್ಭವಿಸಬಹುದಾದಂತಹ ಪ್ರಶ್ನೆಗಳೇನು ಸರ್? ಪ್ರಶ್ನೆಗಳು ಹಲವಾರು ಇವೆ. ರೆಬೆಲ್ ರಿಯಾಕ್ಷನ್ಗಳು ಆಮೇಲೆ ತಗೊಳ್ಳೋಣ, ಆಮೇಲೆ ನೋಡೋಣ. ಓಕೆ, ಪ್ರಶ್ನೆಗಳು ಬಹಳ ಇವೆ. ಪಾಯಿಂಟ್ ಆಫ್ ಲಾ ಇಂದ ಬಹಳ ದೊಡ್ಡ ವ್ಯತ್ಯಾಸ ಆಗಿಲ್ಲ, ಅದರಿಂದ ಏನು ದೊಡ್ಡ ವ್ಯತ್ಯಾಸ ಆಗಿಲ್ಲ. ಆದರೆ ಸ್ಪೀಕರು ಈ ತೀರ್ಮಾನಕ್ಕೆ ಅರೈವ್ ಆಗಿರುವ ದಾರಿ ಮಧ್ಯೆ ಹಲವಾರು ಪ್ರಶ್ನೆಗಳು ಹೇಳ್ತಾ ಇವೆ. ಪ್ರಶ್ನೆ ಇದ್ದಿದ್ದಿಷ್ಟು, ವಿಪ್ ಎಂಬುದನ್ನು ಎಲ್ಲಿ ಪರಿಗಣಿಸಬೇಕು ಅಂತ ಇತ್ತು, ಹೊರಗ ಸದನದಲ್ಲಿ ಒಳಗ ಅಂತ ಇತ್ತು. ರಾಜೀನಾಮೆ ಕೊಟ್ಟ ಮೇಲೆ ವಿಪ್ ಅನ್ನು ಪ್ರಯೋಗ ಮಾಡಬಹುದಾ ಇಲ್ಲವಾ ಅನ್ನೋ ಪ್ರಶ್ನೆ ಇತ್ತು. ಈ ಪ್ರಶ್ನೆ ಇತ್ತಿದು.
ಸುಪ್ರೀಂ ಕೋರ್ಟ್ ಶಾಸಕರಿಗೆ ಕೊಟ್ಟ ಒಂದು ರಕ್ಷಣೆ, ಅವರ ಮೇಲೆ ಒತ್ತಡ ಹಾಕಬೇಡಿ ಎಂದರು. ಒತ್ತಡ ಎಂದರೆ ವಿಪ್ಪೆ ಗೊತ್ತಿರಲಿಲ್ಲ ನಮ್ಗೆ ಯಾರಿಗೂ, ಇನ್ನೂ ಗೊತ್ತಿಲ್ಲ. ಹೀಗಾಗಿ ಮಧ್ಯಂತರ ಆದೇಶ ಬಂದು ವಿಸ್ತೃತ ಫೈನಲ್ ಆದೇಶ ಬರುವುದರ ಮಧ್ಯದಲ್ಲಿ ಈ ತೀರ್ಪು ಬಂದಿದೆ. ಈ ತೀರ್ಪು ಏನೇ ಇರ್ಬೋದು, ಇದು ಸರಿನೂ ಇರ್ಬೋದು, ತಪ್ಪು ಇರ್ಬೋದು, ನ್ಯಾಯನೂ ಇರ್ಬೋದು, ಅನ್ಯಾಯನೂ ಇರ್ಬೋದು. ರಮೇಶ್ ಕುಮಾರ್ ಅವರು ಆಧರಿಸುತ್ತಿರುವ ಕಾನೂನಾತ್ಮಕ ದೃಷ್ಟಿಕೋನಗಳು ಸರಿ ಇಲ್ಲದೆ ಇರ್ಬೋದು, ಅಥವಾ ಸರಿನೂ ಇರ್ಬೋದು, ನನಗೆ ಗೊತ್ತಿಲ್ಲ. ಎಲ್ಲವೂ ನ್ಯಾಯಾಲಯಕ್ಕೆ ಹೋಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂತಂದ್ರೆ, ನ್ಯಾಯಾಲಯ ಇದಕ್ಕೆ ಒಂದು ಅಂತಿಮ ಇತ್ಯರ್ಥವನ್ನ ಕೊಡಬಹುದು ಅಂತ ಕಾಣುತ್ತೆ ಮುಂದೆ. ಹಾಗಾಗಿ ಇವತ್ತು ಬಂದಿರೋ ಪ್ರಶ್ನೆಗಳು ಏನು? ಸ್ಪೀಕರ್ ಅವರೇನೋ ಬಹಳ ನಿರ್ದಿಷ್ಟವಾಗಿ ತಮ್ಮ ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ಟಿದ್ದಾರೆ. ವಿಪ್ ಉಲ್ಲಂಘನೆ ಆಗಿದೆ, ಅವರಿಗಿರುವ ಅಧಿಕಾರದಲ್ಲಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ವಿಪ್ ಉಲ್ಲಂಘನೆ ಆಗಿದೆ, ಹಾಗಾಗಿ ನಾನು 10ನೇ ಪರಿಚ್ಛೇದದಲ್ಲಿ ಅವರೆಲ್ಲ ಅನರ್ಹ ಮಾಡ್ತಾ ಇದ್ದೀನಿ, ಮನೆಗೆ ಹೋಗ್ರಪ್ಪ ನೀವು ಅಂತ ಹೇಳ್ತಿದ್ದಾರೆ. ಆ ಕ್ವಶನ್ ತೀರ್ಮಾನ ಆಗ್ಬೇಕೀಗ. ಆದರೆ ಈ ವಿಪ್ ಉಲ್ಲಂಘನೆ ಆಗಿದೆ ಎಂದವರು ಬಂದಿದ್ದ ದಾರಿನಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇರೋದು. ಪ್ರಶ್ನೆ ನಂಬರ್ 1, ಮಾನ್ಯ ಸಭಾಧ್ಯಕ್ಷರು ಅವರ ನಡವಳಿಕೆ ಅಂತಂದ್ರೆ ಈ ತೀರ್ಪಿಗೆ ಬರುವಂತಹ ದಾರಿನಲ್ಲಿ ಭಾನುವಾರ ಬಹು ಪ್ರಮುಖವಾಗಿ ಕೇಳಿ ಬಂದಿದ್ದ ಇವತ್ತಿನ ಪ್ರಶ್ನೆ, ಯಾಕೆ ಈ ತೀರ್ಪನ್ನ ಭಾನುವಾರ ತೆಗೆದುಕೊಂಡಿರಿ? ಪ್ರಶ್ನೆ, ಉತ್ತರ ರಮೇಶ್ ಕುಮಾರ್ ಅವರದ್ದು. ನನಗೆ ಬೇರೆ ಗತಿ ಇರಲಿಲ್ಲ, ಗತ್ಯಂತರವಿರಲಿಲ್ಲ, ಸದನವನ್ನು ತರಾತುರಿಯಲ್ಲಿ ಸೋಮವಾರಕ್ಕೆ ಕರೆದಿದ್ದಾರೆ, ಹಾಗಾಗಿ ನಾನು ಅದರ ಒಳಗೆ ಎಲ್ಲವನ್ನೂ ಇತ್ಯರ್ಥ ಮಾಡಬೇಕಾಗಿತ್ತು, ಹಾಗಾಗಿ ನಾನು ಭಾನುವಾರವೂ ಕೆಲಸ ಮಾಡಿದ್ದೇನೆ. ಸಮರ್ಥನೆ ಅವ್ರದ್ದು. ಈ ಸಮರ್ಥನೆಗೆ ಕೌಂಟರ್, ಮಾನ್ಯ ಸಭಾಧ್ಯಕ್ಷರು ಅಂದ್ರೆ ಸದನದನ್ನೆಲ್ಲ ರೆಡಿ ಮಾಡಬೇಕಾಗಿತ್ತು ಅನ್ನೋದು ಅವ್ರ ಸಮರ್ಥನೆ. ಮಾನ್ಯ ಸಭಾಧ್ಯಕ್ಷರು ಈ ಶಾಸಕರು ಅಂದು ಅವರ ರಾಜೀನಾಮೆ ಪತ್ರವನ್ನ ಅವರ ಅನುಪಸ್ಥಿತಿಯಲ್ಲಿ ಕಚೇರಿಗೆ ತಲುಪಿಸಿದಾಗ ಅವರು ಅಲ್ಲಿ ಇರಲಿಲ್ಲ, ಅವರೆಲ್ಲ ಹೋಗಿದ್ರು ಅಥವಾ ಇರಲಿಲ್ಲ, ಅವರು ಇರಲಿಲ್ಲ. ಆಗ ಅವರು ಹೇಳಿದ್ದು, ಮಾಧ್ಯಮಗಳಿಗೆ ಹೇಳಿದ್ದು ಅದೇ ಪ್ರಶ್ನೆ. ಈಗ ಸಮರ್ಥನೆ ಮತ್ತು ಪ್ರಶ್ನೆ, ಅನುಮಾನ ಎರಡು. ನಾನು ಹೊರಗಡೆ ಹೋಗಿದ್ದೀನಿ, ನನ್ನ ವೈಯಕ್ತಿಕ ಕೆಲಸಗಳಿವೆ, ನನಗೆ ದೇಶ ಅಥವಾ ಆಕಾಶ ಏನು ಬೀಳಲ್ವಲ್ಲ, ನನಗೆ ಸಮಯ ಇದೆ, ತಗೋತೀನಿ. ಶನಿವಾರ ಮತ್ತು ಭಾನುವಾರ ಸರ್ಕಾರಿ ರಜೆ, ಸೋಮವಾರ ನನ್ನ ವೈಯಕ್ತಿಕ ಕೆಲಸ ಇದೆ, ಅದಾದ ಮೇಲೆ ಬಂದು ನೋಡ್ತೀನಿ ಬಿಡಿ ನಿಧಾನವಾಗಿ. ಐ ಹ್ಯಾವ್ ಟು ಅಪ್ಲೈ ಮೈ ಮೈಂಡ್. ನಾನು ರಾತ್ರಿ ಹಗಲು ದೀರ್ಘವಾಗಿ ಆಲೋಚನೆ ಮಾಡಬೇಕಿದಕ್ಕೆ, ನಾನು ರಜಾ ದಿನ ಯಾಕೆ ಬರಕ್ಕಾಗತ್ತೆ ಅಂತ ಹೇಳಿದ್ದು. ಈಗಿನ ಪ್ರಶ್ನೆ, ರಜಾ ದಿನ ಯಾಕೆ ಬಂದ್ರಿ? ಹಾಗಾರೆ ಇವತ್ತೊಂದು ನಿಯಮನ. ಎರಡನೇ, ಅವ್ರು ಹೇಳಿದ್ದು ಸದನ ಕರೆದಿದಾರಲ್ರಿ, ರೆಡಿ ಮಾಡಬೇಕಲ್ಲ ಸದನಕ್ಕೆ ಅಂತ. ಇಲ್ಲಿ ನಂದೊಂದು ವೈಯಕ್ತಿಕವಾದ ಅಬ್ಜೆಕ್ಷನ್ ಇದೆ. ಭಾನುವಾರ ಅವ್ರು ಮಾಡಬಾರದು ಅಂತ ಎಲ್ಲೂ ಇಲ್ಲ ನಿಯಮ. ಆದರೆ ಸದನವನ್ನ ಕರೆದಾಗ ಸದನವನ್ನ ನಡೆಸಲು ಬೇಕಾದ ತಯಾರಿಯನ್ನು ಅವರ ಕಚೇರಿಯವರು ಮಾಡಿದ್ದಿದ್ರೆ, ಸ್ಪೀಕರ್ ಅವರೂ ಮಾಡಿದ್ದಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಅಂದ್ರೆ ನೋಟಿಸ್ ಕೊಡೋದು, ಪೇಪರ್ಸ್ ಎಲ್ಲ ರೆಡಿ ಮಾಡಿಸೋದು, ಸದನ ಆರ್ಡರ್ ಅಲ್ಲಿ ಸರಿಯಾಗಿದ್ಯಾ ನೋಡ್ರಪ್ಪ ಎಲ್ಲ ಅನ್ನೋದು, ಇವೆಲ್ಲ ಮಾಡಿದ್ರೆ ಪ್ರಾಬ್ಲಮ್ ಅಲ್ಲ. ಆ ಕೆಲಸ ಮಾಡಲು ನೀವು ಭಾನುವಾರ ಬಂದಿದ್ದಿದ್ರೆ ತೊಂದರೆ ಇರ್ತಿರ್ಲಿಲ್ಲ. ಈ ಕೆಲಸ ಮಾಡಲು ನೀವು ಭಾನುವಾರ ಬಂದಿದ್ದೀರಿ ಆ ನೆಪದಲ್ಲಿ ಎಂಬುದು ಅನುಮಾನದ ಮುಂದುವರಿದ ಭಾಗ. ಹಾಗಾಗಿ ಭಾನುವಾರದ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ. ನಂಬರ್ 1. ನಂಬರ್ 2, ಈ ತೀರ್ಮಾನಗಳಿಗೆ ನೀವು ಬರೋವಾಗ ಯಾರು ಮಾನ್ಯ ಸಭಾಧ್ಯಕ್ಷರು ಹಲವಾರು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೀರಿ, ವಿಪ್ ಉಲ್ಲಂಘನೆ ಆಗಿದೆ ಅಂತ ಅಂದಿರಿ. ವಿಪ್ ನ ಪ್ರಶ್ನೆ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು. ಆದ್ರೆ ಅವರ ರಾಜೀನಾಮೆ ಏನಿತ್ತು ಅದನ್ನು ನೀವು ಇತ್ಯರ್ಥ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿತ್ತು ರಾಜೀನಾಮೆ ಇತ್ಯರ್ಥ ಮಾಡಿ ಅಂತ, ಅನರ್ಹತೆ ಅಲ್ಲ, ಬಟ್ ಸ್ಟಿಲ್ ಇಟ್ಸ್ ಓಕೆ. ರಾಜೀನಾಮೆ ವಿಚಾರದಲ್ಲಿ ಅವರು ಮೊದಲ ದಿನ ರಾಜೀನಾಮೆ ಕೊಟ್ಟಿದ್ದು ಊರ್ಜಿತ ಅಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀರಿ. ಎರಡನೇ ಬಾರಿ ಆದೇಶದಲ್ಲಿ ಬಂದ ನಮೂನೆಯಲ್ಲಿ ಬಂದ ದಿನಾಂಕವನ್ನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳ್ತೀರಿ. ಇಲ್ಲಿ ಸಮಸ್ಯೆ ಇರೋದು, ಮೊದಲನೆಯ ದಿನ ನೀವು ಇಲ್ಲದಾಗ ಕೊಟ್ಟು ಬಂದಿದ್ದಂತಹ ಗುಂಪಿನಲ್ಲೂ ನೀವೇ ಬಹಿರಂಗವಾಗಿ ಕೊಟ್ಟಿರೋ ಒಂದು ಹೇಳಿಕೆಯಲ್ಲಿ ಕೆಲವರ ರಾಜೀನಾಮೆ ಅದರಲ್ಲಿ ಕ್ರಮಬದ್ಧವಾಗಿದೆ ಅಂತ ಹೇಳಿದ್ದೀರಿ. ಅಂದರೆ ನಿಮಗೆ ಅವರ ರಾಜೀನಾಮೆ ಪತ್ರದ ಡೇಟ್ ಅಲ್ಲ ಇಂಪಾರ್ಟೆಂಟ್, ಏನು ಉದ್ದೇಶ ಇತ್ತು ಸದನದ ವಿಪ್ಪನ ಉಲ್ಲಂಘನೆ ಅಂತ ಮಾತ್ರ ತೆಗೆದುಕೊಂಡಿದ್ದೀರಿ. ಇದು ಮತ್ತೆ ಪ್ರಶ್ನಾರ್ಹವಾಗತ್ತೆ ನ್ಯಾಯಾಲಯಕ್ಕೆ. ನಂಬರ್ 2, ಸಂಡೇ ಆಯ್ತು, ನಡವಳಿಕೆ ಅಂತಂದ್ರೆ ಯಾಕೆ ಬಂದ್ರಿ ಅಂತ ಆಯ್ತು, ಟೈಮ್ ಫ್ಯಾಕ್ಟರ್ ಆಯ್ತು. ಈಗ ತಮಿಳುನಾಡಿನ ಪ್ರಶ್ನೆಗೆ ಬರೋಣ. ವೆಂಕಯ್ಯ ನಾಯ್ಡು ಬೇರೆ, ತಮಿಳುನಾಡಿನ ಆಧರಿಸಿದ್ದೇನೆ ಅಂತ ಒಂದು ತೀರ್ಪಾಗಿ ಹೇಳಿದ್ದೀರಿ, ಅದೇ ಆಧಾರ ಅಲ್ಲ. ತಮಿಳುನಾಡಿನಲ್ಲಿ ಆಗಿರುವಂತದ್ದು ಆಯ್ತು, ಜಡ್ಜ್ಮೆಂಟು ಹೈಕೋರ್ಟ್ ಕೊಡ್ತು, ಅವ್ರು ಎಲೆಕ್ಷನ್ಗೆ ಹೋಗಕ್ಕೆ ಹಾಗಾದ್ರೆ ಚುನಾವಣಾ ಆಯೋಗ ಅನುಮತಿ ಕೊಟ್ಬಿಡ್ತು. ಈಗ
ನೀವು 3 ವರ್ಷ 10 ತಿಂಗಳವರು ಹೋಗೋ ಹಾಗಿಲ್ಲ ಅನ್ನೋದಾದ್ರೆ ಚುನಾವಣೆಗೆ ಅಧಿಕಾರ ಹಿಡಿಯಕ್ಕಲ್ಲ ನಾ ಹೇಳ್ತಿರೋದು Okay. ಅನ್ನೋದೇ ಆದರೆ ಹಾಗಿದ್ರೆ ಎಲೆಕ್ಷನ್ ಕಮಿಷನ್ ಡಿಸಿಷನ್ ರಾಂಗ್ ಆಗತ್ತೆ. ಈಗ ಸುಪ್ರೀಂ ಕೋರ್ಟ್ ಆ ನಿರ್ಧಾರವನ್ನ ಮಾಡಬೇಕು. ಎಲೆಕ್ಷನ್ ಕಮಿಷನ್ ನಿರ್ಧಾರ ರಾಂಗೋ ಅಥವಾ ರೈಟೋ? ಎಲೆಕ್ಷನ್ ಕಮಿಷನ್ ಒಬ್ಬರಿಗೆ ಒಮ್ಮೆ ಅವಕಾಶ ಕೊಟ್ಟಾಗ ಇನ್ನೊಬ್ಬರಿಗೆ ಕೊಡಲ್ಲ ಅಂತ ಈಗ ಕೋರ್ಟ್ ಹೇಳಬಹುದಾ ಇಲ್ವಾ? ಆದಿತ್ಯ ಅಥವಾ ಅವತ್ತು ತೆಗೆದುಕೊಂಡ ನಿರ್ಧಾರ ತಪ್ಪು ಅನ್ನೋ ಕಾರಣಕ್ಕೆ ಇನ್ನು ಮುಂದೆಂದೂ ಆಗಬಾರದು ಅಂತ ಇವ್ರನ್ನ ಅನರ್ಹಗೊಳಿಸಿದ್ದು ಸರಿ ಅಂತ ಹೇಳತ್ತಾ ಇಲ್ವಾ? ಈ ಪ್ರಶ್ನೆ ಅಲ್ಲಿ ಇತ್ಯರ್ಥ ಆಗಬೇಕು. ಹಾಗಾಗಿ ತಮಿಳುನಾಡಿನ ಪಾರ್ಟ್ ಜಡ್ಜ್ಮೆಂಟ್ ಅಂತ ತಗೊಂಡಿದ್ದಾರೆ. ಪಾರ್ಟ್ ಜಡ್ಜ್ಮೆಂಟ್ ಅನ್ನು ಅವ್ರು ತಗೊಂಡಿಲ್ಲ ಅಂತ ಕಾಣುತ್ತೆ. ಅದು ನಡೆದ ಮೇಲೆ ಮುಂದಕ್ಕೆ ಬಂದ ಮೇಲೆ. ಇನ್ನು ವಿಪ್ ಅಂದರೆ CLP ವಿಪ್ ಬರುತ್ತೆ ಅನ್ನೋದು ಅರ್ಜಿದಾರರ ವಾದ ಆಗಿತ್ತು, ಸಿದ್ದರಾಮಯ್ಯನವರು ಮತ್ತು ತಂಡ. ಅದೇ ಅವರ ವಾದದ ಮೂಲ ಆಗಿತ್ತು. CLPಗೂ ಬರುತ್ತೆ, ಅದರ ಮೇಲೆ ನಾವು ಕೊಟ್ಟಿರೋದು ವಿಪ್ಪನ್ನ ಅಂತ. ಹಾಗಿದ್ರೆ ನೀವು ಅದನ್ನ ಪರಿಗಣಿಸ್ದಂಗೆ ಕಾಣಿಸ್ತಾ ಇಲ್ಲ, ನೀವು ಸದನದನ್ನು ತಗೋತಾ ಇದ್ದೀರಿ ಅಂತ ಕಾಣುತ್ತೆ. CLP ಅಲ್ವಾ ಅಂತ ನಂಗೆ ಗೊತ್ತಿಲ್ಲ, ಕ್ಲಾರಿಟಿ ಬರಬೇಕು. ಸದನದ ತೆಗೆದುಕೊಳ್ಳೋದಾದ್ರೆ ಅರ್ಜಿದಾರರೇ ಹೊರಗಿನ ವಿಪ್ ಹೇಳಿದಾಗ ನೀವು ಸದನದ ತೆಗೆದುಕೊಳ್ಳೋದಾದ್ರೆ ಸದನ ನಡೆಯುವ ಹೊತ್ತಿಗೆ ಅವರು ರಾಜೀನಾಮೆ ಕೊಟ್ಟುಬಿಟ್ಟಿದ್ರಿಂದ ಅವರನ್ನು ಹೆದರಿಸಲೆಂದೇ ಆ ವಿಪ್ ಬಂದೀತ ಅನ್ನೋ ಪ್ರಶ್ನೆ ಎಗೈನ್ ನ್ಯಾಯಾಲಯಕ್ಕೆ ಹೋಗಬೇಕು. ಇನ್ನು 5ನೇದು, ಆರೋಗ್ಯದ ದೃಷ್ಟಿಕೋನದಲ್ಲಿ ಶ್ರೀಮಂತ ಪಾಟೀಲ್ ಹಾಗೂ ನಾಗೇಂದ್ರ ಅವರದ್ದು ಒಂದೇ ಪ್ರಕರಣ ಇದ್ದಂಗಿದೆ ಮೇಲ್ನೋಟಕ್ಕೆ. ನಾಗೇಂದ್ರ ಅವರು ಬೆಂಗಳೂರಿನಲ್ಲಿ ಆಸ್ಪತ್ರೆಯಲ್ಲಿ, ಶ್ರೀಮಂತ ಪಾಟೀಲ್ ಪ್ರಕಾರ ಮುಂಬೈನ ಆಸ್ಪತ್ರೆಯಲ್ಲಿ. ಅವರು ಅಲ್ಲಿಂದ ಒಂದು ಕಾಗದ ಕಳಿಸಿದ್ದಾರೆ. ಆ ಕಾಗದವನ್ನ ನೀವು ಒಪ್ಪಿಲ್ಲ ಅಂತ ಹೇಳ್ತೀರಿ. ನಿಮಗೆ ಒಪ್ಪದೇ ಇರೋದಕ್ಕೆ ಹಕ್ಕಿದೆಯಾ ಆರೋಗ್ಯದ ದೃಷ್ಟಿಯಲ್ಲಿ? ಆರೋಗ್ಯದ ವಿಚಾರದಲ್ಲಿ ಬೇರೆದೆಲ್ಲ ನಿಮ್ಗೆ ಹಕ್ಕಿರುತ್ತೆ, ಆರೋಗ್ಯದಲ್ಲಿ. ಅಥವಾ ಅದು ಸರಿ ಇಲ್ಲ ಅಂದ್ರೆ ಅವ್ರನ್ನ ಕೇಳಿದ್ರ, ನಿನ್ನ ನಿಜವಾದ ಆರೋಗ್ಯದ ಪಟ್ಟಿಗಳನ್ನ ನನ್ನ ಪೇಪರ್ಸ್ ಕೊಡುಪ್ಪ ಅಂತ ನೀವು ಕೇಳಿದಿರಾ ಕೇಳಿ ಹೋಗುತ್ತಾ? ಆದ್ರೆ ನಾಗೇಂದ್ರ ಕೇಸಿನ ಒಪ್ಪಿದ್ದೀರಿ. ನಾಗೇಂದ್ರ ಮೇಲೆ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲೂ ಅನರ್ಹತೆ ಬಂದಿತ್ತು, ಅದನ್ನು ವಾಪಸ್ ತಗೊಂಡ್ರು ಅನ್ನೋದೇ ನಿಮ್ಮ ನಿಲುವಾಗೋದಾದ್ರೆ ಇವತ್ತು ಪ್ರಸ್ತಾಪ ಮಾಡಿಲ್ಲ. ವಿಪ್ ಎನ್ನುವುದು, ಅನರ್ಹತೆ ಎಂಬ ಅಸ್ತ್ರ ಎನ್ನುವುದು ಬೆದರಿಕೆಯ ಬೊಂಬೆನಾ? ಬೇಕಾದಾಗ ಕೊಡಬಹುದು ನಿಮ್ ಕೈಗೆ, ಬೇಕಾದಾಗ ನಿಮ್ ಕೈಯಿಂದ ಇಸ್ಕೊ. ನೀವು ಅಂದ್ರೆ ರಮೇಶ್ ಕುಮಾರ್ ಅಲ್ಲ, ನಾ ಸ್ಪೀಕರ್ ಕಚೇರಿಗೆ ಹೇಳೋದು. ಬೇಕಾದಾಗ ಕೊಡಬಹುದು, ಬೇಕಾದಾಗ ಇಸ್ಕೋಬಹುದು ಅನ್ನಕ್ಕೆ ಅದೇನ್ ಬೆದರ್ ಬೊಂಬೆನಾ? ಹಂಗಾರೆ ಅವ್ರಿಗೆ ಇಷ್ಟ ಬಂದಾಗ ಕೊಡ್ತಾರಂತೆ, ಇಷ್ಟ ಬಂದಾಗ ತಗೋತಾರಂತೆ ಅಂದ್ರೆ ಹೇಗ್ ಸಾಧ್ಯ? ಇನ್ನು ಕೊನೆಯದಾಗಿ ಎರಡು ಕೊನೆಯದು ಹೇಳ್ಬಿಡ್ತೀನಿ. ನಂಬರ್ 1, ಟೈಮ್ ಫ್ಯಾಕ್ಟರ್ MLAಗಳಿಗೆ. ಅವರಿಗೆ ಅವರು ಸಮಯವನ್ನ ಬಂದು ನಿಮ್ಮ ಬಳಿ ಕೇಳಿದ್ದಾರೆ. ನೀವು 18ನೇ ತಾರೀಕಿನ ಕೊಟ್ಟು 23ನೇ ತಾರೀಕಿನ ನನ್ನ ಮುಂದೆ ಹಾಜರಾಗಿ ಅಂದ್ರು 3 ದಿನದಲ್ಲಿ. ನಮ್ಗೆ ಆಗಲ್ಲ ಸರ್, ನಮಗೆ 4 ವಾರ ಟೈಮ್ ಕೊಡಿ ಅಂದ್ರು. 4ನ್ನ 2 ವಾರ ಮಾಡೋದು, 2ನ್ನ 1 ವಾರ ಮಾಡೋದು ಬೇರೆ. ಬಟ್ ನೀವು ಸಮಯವನ್ನೇ ಕೊಡಲಿಲ್ಲ. ಹಾಗಾಗಿ ಸಹಜ ನ್ಯಾಯದ ಪ್ರಶ್ನೆ ಉದ್ಭವವಾದರೂ ಆಗಬಹುದು ನ್ಯಾಯಾಲಯದಲ್ಲಿ. ಯಾಕೆ? ಹಿಂದಿನ ಸಭಾಧ್ಯಕ್ಷರುಗಳು ಈ ರೀತಿ ಸಮಯಗಳನ್ನು ಕೊಟ್ಟಿರುವುದು ಉಂಟು, ವರ್ಷಾನುಗಟ್ಟಲೆ ಸಮಯ ಕೊಟ್ಟಿರೋದು ಉಂಟು, ತಿಂಗಳಾನುಗಟ್ಟಲೆ ಸಮಯ ಕೊಟ್ಟಿರೋದು ಉಂಟು. ಸ್ಪೀಕರ್ ಅವರು ಇವತ್ತು ಹೇಳ್ತಾರೆ, ಹಿಂದೆ ನನ್ನ ಸಭಾಧ್ಯಕ್ಷರುಗಳೆಲ್ಲ ತೆಗೆದುಕೊಂಡ ನಿರ್ಧಾರಗಳನ್ನು ನೋಡೇ ನಾ ಮಾಡಿದ್ದೀನಿ ಅಂತ. ಅಲ್ಲಿ ಟೈಮ್ ಕೊಟ್ಟಿರೋದು ಇದೆ, ಬೇಕಾದಷ್ಟು ಕೇಸಲ್ಲಿ ಇದೆ. ಕೆಲವು ಕೇಸಲ್ಲಿ ಸರ್ಕಾರದ ಆಯುಸ್ ಮುಗಿದೋದ ಮೇಲೂ, ಸದನದ ಮುಗಿದೋದ್ಮೇಲೆ ಅವ್ರು ತೀರ್ಮಾನನೇ ಆಗಲಿಲ್ಲ. ಹಾಗಾಗಿ ಇಲ್ಲಿ ಆತುರದ ಪ್ರಶ್ನೆ ಬರುತ್ತದಾ ಸ್ಪೀಕರ್ದು? ಟೈಮೇ ಕೊಡ್ಲಿಲ್ಲ. ಶಾಸಕರು ರಾಜೀನಾಮೆಯನ್ನು ಒತ್ತಡ, ಆಮಿಷ ಇದಕ್ಕೆ ಬಲಿಯಾಗಿದ್ದಾರೆ ಅನ್ನೋದಾದ್ರೆ ಸ್ಪೀಕರ್ ಯಾವುದಾದ್ರು ಒತ್ತಡದಲ್ಲಿ ಕೊಟ್ರಾ, ಸ್ಪೀಕರ್ ಯಾವುದಾದ್ರೂ ಆತುರಕ್ಕೆ ಬಿದ್ದರ ಅನ್ನೋ ಪ್ರಶ್ನೆಗಳು ಉದ್ಭವ ಆಗತ್ತೆ. ಸರಿ ತಪ್ಪು ಕೋರ್ಟಲ್ಲಿ ಇತ್ಯರ್ಥ ಆಗಬೇಕು. ಯು ಕಾಂಟ್ ಮೇಕ್ ಅಕ್ಯುಸೇಷನ್ ಆನ್ ಹಿಮ್, ಬಟ್ ಅವರ ಆ ಪ್ರಶ್ನೆಗಳನ್ನು ಮಾತ್ರ ಎತ್ತಬಹುದು ಯಾರಾದ್ರೂ. ಆ ಪ್ರಶ್ನೆ ಬಂದೇ ಬರುತ್ತೆ. ಕೊನೆಯದು, ನಾನು ಮುಗಿಸ್ಲೇಬೇಕಾಗಿತ್ತು, ನನಗೆ ಬೇರೆ ದಾರಿ ಇರಲಿಲ್ಲ, 2 ದಿನ ಆಯಿತು, ಸದನ ನಾಳೆ ಇದೆ, ಹಾಗಾಗಿ ನಾನು ಬಂದು ಕೂತ್ಕೊಂಡು ಇದೆಲ್ಲ ತೀರ್ಮಾನ ಮಾಡಿದೆ ಅಂತ. ನೋ, ಇಟ್ ಇಸ್ ನಾಟ್ ಕರೆಕ್ಟ್. ಹೇಳ್ತೀನಿ ಯಾಕೆ ಅಂತ. ಅವ್ರು ತೀರ್ಮಾನ ತಗೊಂಡಿದ್ದು ಸರಿ ನನ್ನ ಪ್ರಕಾರದಲ್ಲಿ, ಯಾಕಂದ್ರೆ ಇದೊಂದು ಇತ್ಯರ್ಥ ಆಗೋಗುತ್ತೆ. 10th ಶೆಡ್ಯೂಲ್ನಲ್ಲಿ MLAಗಳು ಹೆಂಗೆ ನಡ್ಕೋಬಹುದು ನಡ್ಕೋಬಾರ್ದು ಅನ್ನೋದು ಒಂದ್ಸರಿ ಇತ್ಯರ್ಥ ಆಗೋಗುತ್ತೆ. ಅಟ್ಲೀಸ್ಟ್ ಆಗಲ್ಲ ಅಲ್ಲ, ದೇಶದಲ್ಲೂ ಅಷ್ಟೇ ಎಲ್ಲ ಕಡೆ ಒಂದು ಇತ್ಯರ್ಥ ಅಂತೂ ಆಗುತ್ತೆ. ಆದ್ರೆ ನ್ಯಾಯಾಧೀಶರೊಬ್ಬರು ಒಂದು ವಿಚಾರಣೆಯನ್ನು ಕೇಳಿದ ಮಾತ್ರಕ್ಕೆ ಅವರೇ ತೀರ್ಪು ಕೊಟ್ಟು ಹೋಗುತ್ತಾರೆ ಅಂತ ಯಾವ ನಿಯಮವೂ ಇಲ್ಲ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಹಲವಾರು ಬಾರಿ ನ್ಯಾಯಮೂರ್ತಿಗಳು ತಮ್ಮ ವಿಚಾರಣೆಯೆಲ್ಲ ಮುಗಿದ ಮೇಲೆ ಹಲವಾರು ಕಾರಣಗಳಿಂದಾಗಿ, ನಿವೃತ್ತಿಯೂ ಸೇರಿದಂತೆ, ತೀರ್ಪೇ ಕೊಡದೆ ಹೋಗಿದ್ದಾರೆ. ಆಗ ಇನ್ನೊಬ್ರು ಜಡ್ಜ್ ಬಂದು ಅದನ್ನು ಹಿಯರ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನೇ ತೀರ್ಪು ಕೊಡಬೇಕು, ನಾನೇ ಇದಕ್ಕೆ ಉತ್ತರವನ್ನ ಕೊಡಬೇಕು, ನನ್ನ ಮುಂದೆ ಬಂದ ಅರ್ಜಿ ಅಲ್ಲ. ಇಟ್ ಇಸ್ ದ ಆಫೀಸ್ ಆಫ್ ದ ಸ್ಪೀಕರ್ ದಟ್ ಹ್ಯಾಸ್ ಟು ಆನ್ಸರ್, ನಾಟ್ ನೆಸೆಸರ್ಲಿ ರಮೇಶ್ ಕುಮಾರ್ ಅವರಲ್ಲ. ಹಾಗಾಗಿ ಆ ಪ್ರಶ್ನೆ ಒಂದು ಉದ್ಭವ ಆಗಬಹುದು. ಆ ಕಾರಣಕ್ಕೆ ನೀವು ಆತರ ಮಾಡಿದ್ರ,
ಆ ಕಾರಣಕ್ಕೆ ನೀವು ಯಾವ್ದಾದ್ರು ಒತ್ತಡದಲ್ಲಿ ಇದ್ರಾ? ಆ ಕಾರಣಕ್ಕೆ ನೀವು ಭಾನುವಾರ ಬಂದ್ರಾ? ಆ ಕಾರಣಕ್ಕೆ ನೀವು ಶಾಸಕರಿಗೆ ಸಮಯ ಕೊಡ್ಲಿಲ್ವಾ? ಈ ತರದ ಪ್ರಶ್ನೆ ಆ ಕಾರಣಕ್ಕೆ ವಿಪ್ಪನ್ನ ಈ ರೀತಿ ನೀವು ವಿಶ್ಲೇಷಣೆ ಮಾಡಿದ್ದೀರಾ? ಈ ಎಲ್ಲ ಪ್ರಶ್ನೆಗಳು ನ್ಯಾಯಾಲಯಕ್ಕೆ ಹೋಗುತ್ತೆ. ಓಕೆ, ಇದಿಷ್ಟು ನಮ್ಮ ಮುಂದೆ ಇರಬಹುದಾದ ಅನುಮಾನಗಳು. ಓಕೆ, ಇದೆಲ್ಲ ಒಂದ್ ಸೈಡ್. ಬಟ್ ಒಂದಂತೂ ನಿಜ, 10 ಪರಿಚ್ಛೇದ 10 ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿರೋದನ್ನ ಯಾವ ರೀತಿ ಅರ್ಥೈಸಬೇಕು ಅನ್ನೋದು ಒಂದು ಸರಿ ಇತ್ಯರ್ಥ ಆಗಬಹುದು ಸುಪ್ರೀಂ ಕೋರ್ಟ್ನಲ್ಲಿ. ಈಗ ವಿಪ್ ಎಂದರೆ ಸದನದ ಒಳಗೆ ಆಗ್ಬೋದು, ಗೊತ್ತಿಲ್ಲ. ಓಕೆ, ರಾಜೀನಾಮೆ ಕೊಟ್ಟ ಮೇಲೆ ವಿಪ್ ಕೊಡಲಿಕ್ಕೆ ಬರುವುದಿಲ್ಲ, ಆಗ್ಬೋದು, ನಂಗೆ ಗೊತ್ತಿಲ್ಲ. ಅಥವಾ ವಿಪ್ ಎಂದರೆ ಸದನದ ಹೊರಗೂ ಅಂತ ಆಗ್ಬೋದು. ರಾಜೀನಾಮೆ ಕೊಟ್ಟ ಮೇಲೂ ವಿಪ್ ಕೊಡಬಹುದು ಅಂತ ಆಗ್ಬೋದು. ಪಕ್ಷವೊಂದರ ಚಿಹ್ನೆಯ ಮೇಲೆ ಆಯ್ಕೆಯಾಗಿ ಬರುವಂತಹ ಶಾಸಕ ಆಗಲ್ಲ ರಾಜೀನಾಮೆ ಕೊಡಕ್ಕೆ ಅಂತಾನೂ ಆಗ್ಬೋದೇನೋ. ಅಥವಾ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸ್ಪೀಕರ್ ಒಂದೊಂದು ರೀತಿ ಇದನ್ನ ವ್ಯಾಖ್ಯಾನ ಮಾಡುವುದನ್ನು ತಪ್ಪಿಸಬಹುದು. ಗೋವೆಲ್ ಒಂದ್ಸರಿ, ಇನ್ನೊಂದ್ ಕಡೆ ಒಂದ್ಸರಿ, ಮತ್ತೆ ನಾಳೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇರೋ ಕಡೆ ಸ್ಪೀಕರ್ ಒಂದು ತೀರ್ಮಾನ ಮಾಡಬಹುದು, ನನಗೆ ಗೊತ್ತಿಲ್ಲ. ಹಾಗಾಗಿ ಅದಕ್ಕೆಲ್ಲದಕ್ಕೂ ಒಂದು ಕೊನೆ ಬೀಳತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಪ್ರಕರಣದಿಂದಾಗಿ. ಹಾಗಾಗಿ ಇದು ಐತಿಹಾಸಿಕ ಅಂತ ಹೇಳ್ತೀನಿ. ಒಂದು ಕ್ವಿಕ್ ಆಗಿ ಈಗ ಬರ್ತಾ ಇರೋ ಸುದ್ದಿ ನೋಡ್ಬೇಡ. ಎಲ್ಲ ರೆಬೆಲ್ಗಳ ಪೈಕಿ ಕೆಲವರು ದಿಲ್ಲಿಗೆ ಹೋಗ್ತಾ ಇದ್ದಾರಂತೆ, ಆದ್ರೆ ಕೆಲವು ರೆಬೆಲ್ಗಳು ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ನಮಗಿರುವ ಮಾಹಿತಿಗಳ ಪ್ರಕಾರ ಪುಣೆ, ಮುಂಬೈಯಿಂದ ಬೆಂಗಳೂರಿನತ್ತ 4 ಶಾಸಕರಿಲ್ಲ, ಈಗ ಅವರು ಅನರ್ಹ ಶಾಸಕರೀಗ ಅವರು ಹೊರಟಿದ್ದಾರೆ. ಬೈರತಿ ಬಸವರಾಜ್, ಮುನಿರತ್ನ, ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಇವರು 4 ಬೆಂಗಳೂರಿನ ಕಡೆಗೆ ಅವರವರ ಕ್ಷೇತ್ರ ಕೆಲಸಕ್ಕೋ ವಾಟ್ ಎವರ್ ಇಟ್ ಈಸ್ ನಂಗೆ ಗೊತ್ತಿಲ್ಲ, ಬರ್ತಾ ಇದ್ದಾರೆ. ತಡರಾತ್ರಿ ಬರ್ತಾರೆ ಅಥವಾ ಯಾವಾಗ ಬರ್ತಾರೋ ಐಡಿಯಾ ಇಲ್ಲ, ಒಟ್ಟಲ್ಲಿ ಹೊರಟಿದ್ದಾರೆ. ಇನ್ನು ಉಳಿದ ಎಲ್ಲ ಶಾಸಕರು ನಾಳೆ ಸುಪ್ರೀಂ ಕೋರ್ಟ್ ಕಡೆಗೆ ಹೋಗ್ತಾರೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಕ್ಕೆ. ಆ ಪೈಕಿ 3 ಸಲ್ಲಿಸ್ತಾರೆ, ಉಳಿದವರು ಆಮೇಲೆ ಹಾಕ್ಬೋದು. ಬಿಕಾಸ್ ಅವ್ರಿಗೆ ಸ್ಪೀಕರ್ದು ಆರ್ಡರ್ ಬೇಕಾಗತ್ತೆ ಅಂತ ಕಾಣುತ್ತೆ, ಕಾಪಿ ಬೇಕು ಅಂತ ಅನ್ಸುತ್ತೆ. ಈಗ ಬರ್ತಿರುವ ಮಾಹಿತಿ, ರೆಬೆಲ್ಗಳ ಪೈಕಿ 4 ಬೆಂಗಳೂರಿನ ಕಡೆಗೆ ಹೊರಟಿದ್ದಾರೆ. ಅನರ್ಹರಾಗಿರೋದ್ರಿಂದ ಅವ್ರು ವಾಪಸ್ ಬರೋದಕ್ಕೆ ಏನೂ ಸಮಸ್ಯೆ ಇಲ್ಲ, ಹಾಗಾಗಿ ಎಲ್ಲ ವಾಪಸ್. ಏನ್ರಿ ನೀವು ಮಾತಾಡೋದು? ಅನರ್ಹರಾಗಿದ್ದವ್ರು ವಾಪಸ್ ಬರ್ಲಿಕ್ಕೆ ಸಮಸ್ಯೆ ಇಲ್ಲ ಅಂತಂದ್ರೆ ಅವ್ರಿಗೆ ದೇಶದ ಪ್ರಜೆಗಳಲ್ವಾ? ಅಲ್ಲ, ಒಳ್ಳೆ ಕಥೆ ಆಯ್ತಲ್ಲ. ಅವರೇ ಅಲ್ವಾ ಮುಂಬೈಯಲ್ಲಿ ಕೂತಿ, ಅವ್ರು ಎಲ್ಲಿ ಬೇಕಾದ್ರೂ ಇರ್ಲಿ, ವಾಪಸ್ ಬರಕ್ಕಾಗ ಏನು ಸಮಸ್ಯೆ ಇಲ್ಲ ಅಂದ್ರೆ ನೀವು ಏನು ಅವ್ರೇನ್ ಪ್ರಜೆಗಳಲ್ವಾ ಈ ದೇಶಕ್ಕೆ? ಮತ್ತೆ ಬರಬಾರ್ದು ಅಂದ್ರೆ ನೀವು ಬರೋ ಸಮಸ್ಯೆ ಇಲ್ಲ ಅಂದ್ರೆ ಸಮಸ್ಯೆ ಏನ್ ಬಂತು? ಮಣ್ಣು ಎಲ್ಲ ಒತ್ತಡ ಹಾಕ್ತಾರೆ, ನಮ್ಮನ್ನ ಸೆಳೆಯೋ ಪ್ರಯತ್ನ ಮಾಡ್ತಾರೆ ಅಂತ ಅದಾಗೋಯ್ತಲ್ಲ. ದಟ್ ಇಶ್ಯೂ ಇಸ್ ಓವರ್ ನಾವು. ಈಗ ಅವ್ರನ್ನ ಸೆಳೆಯೋಂಗೂ ಇಲ್ಲ, ಪಳೆಯೋಂಗೂ ಇಲ್ಲ, ಅಷ್ಟೇ ಮುಗಿದೋಯ್ತು ಕೆಲಸ. ಎಸ್, ನೋಡೋಣ. ಸೆಟಲ್ಡ್ ಲಾ ಸೆಟಲ್ ಆಗಬಹುದು ಅಂತ ಅನ್ಸತ್ತೆ ಇದರಿಂದ. ನನಗೆ ಗೊತ್ತಿಲ್ಲ ಮುಂದೇನಾಗತ್ತೋ. ಎಸ್, ಸ್ಪೀಕರ್ ತೀರ್ಪಿಗೆ ಅನರ್ಹಗೊಂಡ ಶಾಸಕರು ಆಕ್ರೋಶವನ್ನ ಹೊರಹಾಕಿದ್ರು. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಅನರ್ಹತೆ ತೀರ್ಪು ಹೊರಬಿದ್ದ ಕೂಡಲೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಂತಹ ಅನರ್ಹ ಶಾಸಕ ವಿಶ್ವನಾಥ್, ಸ್ಪೀಕರ್ ಅವಸರದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ, ರಜೆ ಇದ್ರೂ ಕೂಡ ಭಾನುವಾರ ತೀರ್ಪನ್ನು ಕೊಡುವ ಅಗತ್ಯ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಮುನಿರತ್ನ ಮಾತನಾಡಿ, ನಮ್ಮ ಅನರ್ಹತೆ ಮೊದಲೇ ಫಿಕ್ಸ್ ಆಗಿತ್ತು, ಅನರ್ಹ ಮಾಡುವುದಾಗಿ ಕಾಂಗ್ರೆಸ್ ನಾಯಕರೇ ಬೆದರಿಸಿದ್ರು. ನಮ್ಮನ್ನ ಹೋಗಿ ಬಂದವರೇ ಇದೀಗ ಹೋಗಿ ಅಂತ ಅಂದವರೇ ಇದೀಗ HDK ಪರ ನಾಟಕ ಆಡ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದು ಎಲ್ಲರ ಬಣ್ಣ ಬಯಲು ಮಾಡ್ತೀವಿ ಅಂತ ಮುನಿರತ್ನ ಹೇಳಿದ್ರು. ಇನ್ನು BC ಪಾಟೀಲ್, ಪ್ರತಾಪ್ ಗೌಡ ಪಾಟೀಲ್ ಮಾತನಾಡಿ, ಇದು ನಿರೀಕ್ಷಿತ, ನಾವು ಕಾನೂನು ಹೋರಾಟ ಮಾಡಿ ಗೆಲ್ತೀವಿ ಅಂತ ಹೇಳಿದ್ರೆ, ಶಿವರಾಮ್ ಹೆಬ್ಬಾರ್ ಸ್ಪೀಕರ್ಗೆ ಒಳ್ಳೆದನ್ನ ಮಾಡ್ಲಿ ಅಂತ ವ್ಯಂಗ್ಯವಾಡಿದ್ರು. ಜೊತೆಗೆ ಅನರ್ಹರೆಲ್ಲ ತಮ್ಮ ಕ್ಷೇತ್ರದ ಜನರ ಕ್ಷಮೆಯನ್ನ ಕೋರಿದ್ದಾರೆ, ಮತ್ತೊಮ್ಮೆ ಆಶೀರ್ವಾದಿಸಿ ಅಂತ ಮನವಿ ಮಾಡಿಕೊಂಡ್ರು. ಇನ್ನು 4 ದಿನಗಳ ಹಿಂದೆ ಅಷ್ಟೇ 3 ಅನರ್ಹಗೊಂಡಿದ್ರು. ಇವರು ಕೂಡ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ ನಾಳೆ. ಕೋರ್ಟು ಮೊನ್ನೆನೆ ಗೊತ್ತಾಯ್ತಲ್ಲ, ಇವ್ರು 3 ಜನ ಮಾಡಿದ್ರಲ್ಲ, ಎಲ್ರು ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೂ ಕೂಡ ಸ್ಪೀಕರ್ ರಮೇಶ್ ಕುಮಾರ್ ಅಂತ ಅವರು ಹಲವಾರು ವಿಚಾರಗಳನ್ನ ಕೈಗೆತ್ಕೊಂಡು ವಿಶ್ಲೇಷಣೆ ಮಾಡಿ ತಮ್ಮದೇ ಆದಂತ ತಾರ್ಕಿಕವಾದಂತ ಒಂದು ತೀರ್ಪನ್ನ ಕೊಡ್ತಾರೆ ಅಂತ ನಾವು ಅನ್ಕೊಂಡಿದ್ದು. ನಾವು ಅರ್ಥೈಸಿಕೊಳ್ಳಿಲ್ಲ. ಅವ್ರೇನೋ ಬಹಳ ಅವಸರದ ತೀರ್ಪು ಇದು, ಬಹಳ ಅವಸರದ ತೀರ್ಪು. ಬಟ್ ಅದರಲ್ಲಿ ಎಷ್ಟು ಅವಸರ ನಿಮ್ಗೆ, ಭಾನುವಾರವೇ ಅವಸರ ನಿಮ್ಗೆ, ನಾಳೆ ತನಕ ತಡೆಯೋಂಗಿಲ್ಲ. ನೋಡಿಮ್ಮ, ಇದು ನಮ್ಗೆ ಗೊತ್ತಿರೋಂತ ವಿಷಯನೇ. ನಮ್ಮ ಕಾಂಗ್ರೆಸ್ ಲೀಡರ್ಸ್ ಮೊದ್ಲೇ ಹೇಳಿದ್ರು, ನಿಮ್ಗೆ ಇದೇ ಪನಿಷ್ಮೆಂಟ್ ನಾವು ಕೊಡ್ತೀವಿ ಅಂತ ಮೊದ್ಲೇ ಅವ್ರು ಬರೆದು ಬಿಟ್ಟಿದ್ರು ನಿರ್ಣಯನ. ಅದು ಇವತ್ತಾಗಿದೆ ಅಷ್ಟೇ. ಇವಾಗ ಕುಮಾರಸ್ವಾಮಿನ ಕಾಪಾಡೋದಿಕ್ಕೆ ಓ ಯಪ್ಪ ಅದನ್ನ ನೋಡ್ತಾ ಇದ್ರೆ ಏನು ಯಪ್ಪ, ನೋಡಿದವ್ರು ಯಾರಾದ್ರೂ ಏನ್ ಅಭಿಮಾನ ಕರಿತಾ ಇದೆ. ಎಲ್ರಿಗೂನು ತೆಗಿಬೇಕು ಅಂತ ಕಷ್ಟ ಬಿದ್ದವ್ರೆ ಇವ್ರು. ನಾವ್ ಬಂದ್ ಹೇಳ್ತೀವಿ, ನಾವೇನ್ ಮುಚ್ಚುಮರೆ ಮಾಡೋದ್ ಏನಿಲ್ಲ, ಎಲ್ಲಾನು ಹೇಳ್ತೀವಿ. ನಮಗ್ ಹೋಗೋದಿಕ್ಕೆ ಪ್ರಚೋದನೆ ಮಾಡಿದವ್ರು ಯಾರು? ನಮ್ಗೇನ್ ಹುಚ್ಚಿಡ್ದಿತ್ತ ಹೋಗೋದಿಕ್ಕೆ?
ಇದನ್ನ ನಿರೀಕ್ಷೆ ಮಾಡಿದ್ವಿ. ಯಾಕೆಂದ್ರೆ ಸ್ಪೀಕರ್ ಅವರ ನಡವಳಿಕೆ ಮೊದಲಿಂದಲೂ ಕೂಡ ಸಂಶಯಾತ್ಮಕವಾಗಿಯೇ ಇದೆ. ರಮೇಶ್ ಜಾರಕಿಹೊಳಿ ಅವ್ರನ್ನ ಅನರ್ಹಗೊಳಿಸಿದಾಗ್ಲೇ ನಮ್ಗೆ ಅನಿಸಿತ್ತು ಇದಾಗಬಹುದು ಅಂತ ಹೇಳಿ. ಆದ್ರೆ ರಜಾ ದಿನದಲ್ಲಿ ವಿಶೇಷವಾದ ತುರ್ತು ಪತ್ರಿಕಾಗೋಷ್ಠಿ. ಆಲ್ ರೈಟ್, ನೆಕ್ಸ್ಟ್ ಪಾಯಿಂಟ್. 14 ಶಾಸಕರ ದೋಸ್ತಿಗಳ ರಣತಂತ್ರವಂತೆ ಇದು. ಅವರಿಗೆ ಯಾವುದೇ ಹುದ್ದೆ ಸಿಗಬಾರದು ಎಂಬ ಉದ್ದೇಶದಿಂದ ಅನರ್ಹಗೊಳಿಸಿದ್ದಾರೆ ಎಂಬುದು. ದ್ಯಾಟ್ ಇಸ್ ಎ ಪಾಯಿಂಟ್ ಟು ಬಿ ಡಿಸೈಡೆಡ್ ಬೈ ದ ಕೋರ್ಟ್. ನಾಳೆ ಅವರಿಗೆ ಸರ್ಕಾರದಲ್ಲಿ ಮಂತ್ರಿ ಆಗಕ್ಕಾಗಲ್ಲ, ನಾಳೆ ಅವರಿಗೆ ಸರ್ಕಾರದಲ್ಲಿ ಒಂದು ನಿಗಮ ಮಂಡಳಿನ ತಗೊಳಕ್ಕಾಗಲ್ಲ, ನಿಜ. ಆದರೆ ಅದು ನಿರಂತರ ಅಂತಿಮನ ಅಲ್ಲವಾ, 3 ವರ್ಷ 10 ತಿಂಗಳ ಶಿಕ್ಷೆಯ ಅಲ್ಲವಾ ಅನ್ನೋದು ನ್ಯಾಯಾಲಯಕ್ಕೆ ಹೋಗಬೇಕು. ಈ ಮಧ್ಯೆ ಇದನ್ನು ಸಹಜವಾಗಿ ದೋಸ್ತಿಗಳು ಸ್ವಾಗತಾರ್ಹ ಅಂದರು. ವರಿಷ್ಠರು ದೇವೇಗೌಡರು ಮಾತನಾಡಿದ ಐತಿಹಾಸಿಕ ಅಂದರೆ ಸಿದ್ದರಾಮಯ್ಯನವರು ಸ್ವಾರ್ಥ ಸಾಧನೆ, ಅಧಿಕಾರದ ಆಸೆಯಿಂದ ಜನಾದೇಶ ಧಿಕ್ಕರಿಸಿದವರಿಗೆ ಶಾಸ್ತಿಯಾಗಿದೆ ಅಂತಂದರು. ಸ್ಪೀಕರ್ ತೀರ್ಪು ಅವಕಾಶವಾದಿ ರಾಜಕಾರಣಕ್ಕೆ ಕೊಡಲಿಪಟ್ಟು ಅಂತಂದರೆ JDS ಪ್ರಜಾಪ್ರಭುತ್ವ ಬುಡಮೇಲು ಮಾಡೋ ಹೊರಟವರಿಗೆ ಸ್ಪೀಕರ್ ಕಠಿಣ ಶಿಕ್ಷೆ ನೀಡಿದ್ದಾರೆ ಅಂತಂದ್ರು. ವಂಡರ್ಫುಲ್. ಪ್ರಜಾಪ್ರಭುತ್ವ ಬುಡಮೇಲು ಅಂದಮೇಲೆ ಅವ್ರು ಸಪೋರ್ಟ್ ಮಾಡಬಾರ್ದು, ವಿಷಯಾಧಾರಿತ ಡ್ಯಾಶ್ ಡ್ಯಾಶ್ ಯಾವುದು ಸಪೋರ್ಟ್ ಮಾಡಬಾರ್ದು. ಆಲ್ ರೈಟ್. ಗೌರವಾನ್ವಿತ ಸ್ಪೀಕರ್ ಅವರು 14 ಜನದ ಪಕ್ಷಾಂತರದ ವಿಧೇಯಕದ ಅಡಿನಲ್ಲಿ ತಮ್ಮ ತೀರ್ಪನ್ನು ಕೊಟ್ಟಿದ್ದಾರೆ. ಬಹುಶಃ ಈ ದೇಶದಲ್ಲಿ ಇದೊಂದು ಐತಿಹಾಸಿಕ ತೀರ್ಪು ಅಂತ ಹೇಳಿ ನಾನು ಭಾವಿಸ್ತೇನೆ. ಆಲ್ ರೈಟ್, ದಿಸ್ ಆರ್ ಆಲ್ ಓಕೆ. ಯಾರಿಗೆ ಇದರಿಂದ ಘಾಸಿ ಆಗಿದೆಯೋ ಅವರು ಇದು ಸರಿ ಇಲ್ಲ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಸ್ಪೀಕರ್ ಆತುರಾತುರವಾಗಿ ಮಾಡಿದ್ದಾರೆ, ಪಕ್ಷಪಾತಿ, ಏಜೆಂಟ್ ಡ್ಯಾಶ್ ಬೈಕಬಹುದು. ಯಾರಿಗೆ ಸರಿ ಅನಿಸಿದೆಯೋ ಅವರು ಇದೊಂದು ಐತಿಹಾಸಿಕ ತೀರ್ಪು, ಇಂತಹ ತೀರ್ಪು ನಾವು ಹಿಂದೆ ನೋಡಿಲ್ಲ, ಮುಂದೆ ಬರಲ್ಲ, ಇವತ್ತಾಗಿಲ್ಲ, ಮುಂದೆ ಬರಲ್ಲ, ಇದು ಅದ್ಭುತ ಇದು ಅಂತ ಅವ್ರು ಅನ್ಬೋದು. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಅವರಿಗೆ ಬೇಕಾದಂತ ವಿಶ್ಲೇಷಣೆ. ಬಟ್ ಈ ವಿಶ್ಲೇಷಣೆಗಳಿಗೆ ಯಾವ ಮೌಲ್ಯನೂ ಇಲ್ಲ. ನಾನು ಮಾಡಿದ್ದು ಸರಿ, ಕೋರ್ಟ್ ಏನ್ ಹೇಳುತ್ತೆ ಅದು ಫೈನಲಿ ಈ ವಿಶ್ಲೇಷಣೆ. ಎರಡನೇದು, ಕಾಂಗ್ರೆಸ್ ಈ ವಿಶ್ಲೇಷಣೆಗೆ ನಾಳೆ ಉತ್ತರ ಕೊಡಬೇಕಾಗತ್ತೆ ಮಧ್ಯಪ್ರದೇಶದಲ್ಲಿ. ಕಾಂಗ್ರೆಸ್ ಮಾತ್ರ, JDS ನವ್ರಿಗೆ ಆ ಪ್ರಾಬ್ಲಮ್ ಇಲ್ಲ. ಸ್ಪೀಕರ್ ತೀರ್ಪು ಬೆನ್ನಲ್ಲೇ ಸಿಎಂ ಯಡಿಯೂರಪ್ಪ ಪಕ್ಷದ ಪ್ರಮುಖ ನಾಯಕರ ಜೊತೆಗೆ ಚರ್ಚೆಯನ್ನ ನಡೆಸಿದ್ರು. ಅನರ್ಹಗೊಂಡ ಶಾಸಕರ ಕಾನೂನು ಹೋರಾಟಕ್ಕೆ ಅಗತ್ಯವಾದ ನೆರವು ನೀಡಲು ನಿರ್ಧರಿಸಿದ್ದಾರೆ. ಅನರ್ಹ ಶಾಸಕರಿಗೆ ಕರೆ ಮಾಡಿದಂತಹ ಸಿಎಂ, ನೀವೇನು ಭಯ ಪಡಬೇಡಿ, ಸ್ಪೀಕರ್ ತೀರ್ಪು ಸುಪ್ರೀಂ ಕೋರ್ಟ್ನಲ್ಲಿ ಮಾನ್ಯ ಆಗಲ್ಲ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಸಂದೇಶವನ್ನ ರವಾನೆ ಮಾಡಿದ್ರು. ಬಳಿಕ ಮಾತನಾಡಿದ ಬಿಜೆಪಿ ನಾಯಕರು, ವಿಧಾನಸಭೆ ಗೌರವವನ್ನ ಸ್ಪೀಕರ್ ಮಣ್ಣು ಪಾಲ್ ಮಾಡಿದ್ದಾರೆ, ಇದುವರೆಗೂ ಯಾರೂ ಇಂತಹ ಭಂಡ ನಿರ್ಧಾರವನ್ನ ಮಾಡಿರಲಿಲ್ಲ ಅಂತ ಗುಡುಗಿದ್ರು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯ ಮತ್ತು ಸಂವಿಧಾನದ ಕಗ್ಗೊಲೆ ಆಗಿದೆ. ಕರ್ನಾಟಕದ ವಿಧಾನಸಭೆಯ ಗೌರವವನ್ನ ಅವರು ಮಣ್ಣುಪಾಲು ಮಾಡಿದ್ದಾರೆ. ಸಂವಿಧಾನ ವಿರೋಧಿಯಾದಂತ, ಪ್ರಜಾತಂತ್ರ ವಿರೋಧಿಯಾದಂತ ನಿಲುವನ್ನ ಅವರು ಇವತ್ತು ಪ್ರಕಟ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಮತ್ತು JDS ಏಜೆಂಟ್ ಆಗಿ ವರ್ತನೆ ಮಾಡುವಂತದನ್ನ ಸ್ಪೀಕರ್ ಮಾಡಿದ್ದಾರೆ. ರಮೇಶ್ ಕುಮಾರ್ ಅವರು ಒಂದು ಹೊಸ ತಳಹದಿನ ಏನ್ ಮಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಎಕ್ಸಿಡೆಡ್ ಇಸ್ ಪವರ್ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಅನ್ನ ಗೌರವಿಸ್ಲಿಲ್ವೇನೋ. ಕಾಂಗ್ರೆಸ್ನವರು ಅಥವಾ JDSನವರು ಕೊಟ್ಟು ವಿಪ್ ಅನ್ನ ಮತ್ತೆ ಪರಿಗಣನೆಗೆ ನಮ್ಮ ಸ್ಪೀಕರ್ ತಗೊಂಡಿದ್ದು ಸರಿಯಾ ಅನ್ನೋ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಆ ಅತೃಪ್ತ MLAಗಳು ರಾಜೀನಾಮೆ ಕೊಟ್ಟಂತವ್ರು, ಅವ್ರ ಬಗ್ಗೆ ಇವತ್ತು ಡಿಸ್ಕ್ವಾಲಿಫಿಕೇಶನ್ ಮಾಡುವಂತ ನಿರ್ಣಯ ಏನಿದೆಲ್ಲ ಬಹುಶಃ ಕಾನೂನು ಬಾಹಿರವಾದಂತದ್ದು, ಸಂವಿಧಾನ ಬಾಹಿರವಾದಂತಹ ನಿರ್ಧಾರ. ಇವತ್ತು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಈ ಒಂದು ತೀರ್ಪು ಬಂದಿದೆ. ಸುಪ್ರೀಂ ಕೋರ್ಟಿನ ಡೈರೆಕ್ಷನ್, ಅವರ ಒಂದು ನಿರ್ದೇಶನ ಇದೆಲ್ಲ, ಅದನ್ನು ಸಹಿತ ಸ್ಪೀಕರ್ ಅವರು ಉಲ್ಲಂಘನೆ ಮಾಡಿದ್ದಾರೆ. ಹಾಗಿದ್ರೆ ಇದೆಲ್ಲ ರಾಜಕಾರಣದ ಪ್ರತಿಕ್ರಿಯೆಗಳಾಯ್ತು, ಅವರವರಿಗೆ ತೋಚಿದಂತೆ. ನಾನಾಗ್ಲೇ ಹೇಳ್ದಂಗೆ ಅವರವರು ಹೇಳ್ತಾರೆ. ಕಾನೂನಾತ್ಮಕವಾಗಿ ಏನ್ ಹೇಳ್ತಾರೆ, ದಟ್ಸ್ ಆಲ್ಸೋ ಡಿವೈಡೆಡ್. ಇವತ್ತು ಕಾನೂನಾತ್ಮಕವಾಗೂ ಸ್ಟಿಲ್ ಹಿರಿಯ ನ್ಯಾಯವಾದಿ BV ಆಚಾರ್ಯ ಅವರು ಹೇಳೋದು ಹೀಗೆ. ನ್ಯಾಯವಾದಿ ಆಚಾರ್ಯ ಹಾಗೂ ಅಶೋಕ್ ಹಾರ್ನಳ್ಳಿ. ಈ ಡಿಸಿಷನ್ ಟೋಟಲಿ ಕಾನೂನು ಬಾಹಿರ. ಸುಪ್ರೀಂ ಕೋರ್ಟ್ ರೆಸಿಗ್ನೇಷನ್ ಮಾತ್ರ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದು, ನಾಟ್ ಡಿಸ್ಕ್ವಾಲಿಫಿಕೇಶನ್. ಈ ಕೇಸ್ಗಳಲ್ಲಿ ರೆಸಿಗ್ನೇಷನ್ ಫಸ್ಟ್, ಡಿಸ್ಕ್ವಾಲಿಫಿಕೇಶನ್ ಈಸ್ ಲೇಟರ್. ಕಾನೂನಿನಲ್ಲಿ 1 ವಾರದ ಕಾಲಾವಕಾಶ ಕೊಡಲೇಬೇಕು ಅಂತ ಹೇಳ್ತದೆ. ಅದನ್ನು ಕೊಡದೆ ಬರೀ 3 ದಿನದಲ್ಲಿ ಮಾಡಿ ಅವಸರದಲ್ಲಿ ಮಾಡಿದ್ದಾರೆ.
ಇವ್ರು ಹೇಳೋದೇನಂದ್ರೆ ನಾನೇ ಅಧ್ಯಯನ ಮಾಡಿ ನಾನೇ ಮಾಡ್ಬಿಟ್ಟಿದ್ದೀನಿ, ನಿಮ್ ಹೇಳಿಕೆ ಏನ್ ಕೇಳೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಮುಂದುವರೆದಿದ್ದಾರೆ ಅವರು. ನೀವು ಬರೀ 3 ದಿನ ನೋಟಿಸ್ ಕೊಟ್ಟಿದ್ದೀರಾ, ನಿಮ್ಮ ಲೆಜಿಸ್ಲೇಚರ್ ರೂಲ್ಸ್ ಪ್ರಕಾರ 7 ದಿನನಾದ್ರೂ ನೋಟಿಸ್ ಕೊಡಬೇಕು ಅಂತ ಇದೆ. ಆದ್ರಿಂದ ಸಮಯ ಕೊಡಬೇಕು ಆಕ್ಷೇಪಣೆ ಸಲ್ಲಿಸಕ್ಕೆ ಅಂತ ನಾವು ಹೇಳಿದ್ವಿ. ವಾದವನ್ನು ಮಂಡಿಸುವಾಗ ಅದನ್ನ ತಿರಸ್ಕರಿಸಲೂ ಇಲ್ಲ, ಆಯ್ತು ಪರಿಶೀಲಿಸ್ತೀವಿ ಅಂತ ಹೇಳಿದ್ರು. ಮತ್ತೆ ಮಾಹಿತಿ ಕೊಡದಲೆ ಸ್ವಲ್ಪ ಆತರದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸ್ಪೀಕರ್ ಅವರು ಮಾಡಿರ್ತಕ್ಕಂಥ ನಿರ್ಧಾರ ಸರಿ ಇಲ್ಲ ಅಂತ ಹೇಳಿ ಅವ್ರು ಹೈಕೋರ್ಟ್ ಬೇಕಾದ್ರೂ ಹೋಗ್ಬೋದು, ಸುಪ್ರೀಂ ಕೋರ್ಟ್ ಬೇಕಾದ್ರೂ ಹೋಗಬಹುದು. Right. ನ್ಯಾಯಾಲಯದಲ್ಲಿ ಏನಾಗುತ್ತೆ ಸರ್? ನ್ಯಾಯಾಲಯ ಇಲ್ಲ ಫಸ್ಟು. ನ್ಯಾಯಾಲಯದಲ್ಲಿ ತಗೊಳ್ಳೋದೇ ಆದರೆ ನಾಳೆ 3 ಶಾಸಕರು ನ್ಯಾಯಾಲಯಕ್ಕಂತೂ ಹೋಗ್ತಾರೆ. ಯಾರು? ಮಹೇಶ್ ಕುಮಟಳ್ಳಿ, ರಮೇಶ್ ಜಾರಕಿಹೊಳಿ ಹಾಗೂ ಶಂಕರ್ 3 ಜನ ಹೋಗ್ತಾರೆ. ಅದರಲ್ಲಿ ರಮೇಶ್ ಜಾರಕಿಹೊಳಿ ಹಾಗೂ ಮಹೇಶ್ ಕುಮಟಳ್ಳಿದು ಒಂದು ಪ್ರಶ್ನೆ ಬರಬಹುದು ಕೋರ್ಟ್ನಲ್ಲಿ. ಫೆಬ್ರವರಿಯಲ್ಲಿ ಆಗಿದ್ದನ್ನ ಈಗ್ಯಾಕೆ ಭಾನುವಾರ ನಾಳೆ ಸದನ ಇದೆ ಎಂಬ ಆತುರದಲ್ಲಿ ಮಾಡಿದ್ರಿ? ಆಲ್ ರೈಟ್, 13 ಜನ 14 ಜನಕ್ಕೋ ನಿಮಗೆ ಬಂದಿದ್ದೇ ಹೋದ ವಾರ, ಹಾಗಾಗಿ ನಾನು ಮುಗಿಸ್ಬೇಕಾಯ್ತು, ಸರಿ ಇದೆ. ಆದ್ರೆ ಫೆಬ್ರವರಿಯಲ್ಲಿ ಬಂದಿದ್ದು ಈಗ ಯಾಕೆ ಮಾಡಿದ್ರಿ ಅರ್ಜೆಂಟ್ ಆಗಿ ನೀವು ಅನ್ನೋ ಪ್ರಶ್ನೆ ಬರಬಹುದು. ಅವ್ರು 3 ಜನ ಕೋರ್ಟ್ಗೆ ಹೋಗ್ತಾರೆ. ಪ್ಲಸ್ ಇದ್ರ ಬೆನ್ನ ಹಿಂದೆನೆ ಉಳಿದವರು ಕೋರ್ಟ್ಗೆ ಹೋಗ್ತಾರೆ. 14 ಜನ ಏನೋ ಹೋಗ್ತಾರೆ ಕೋರ್ಟ್ಗೆ ಸ್ಪೀಕರ್ ತೀರ್ಪನ್ನ ಪಡೆದ ನಂತರ. ಕೋರ್ಟು ಸ್ಟೇ ಕೊಡತ್ತಾ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಸ್ಪೀಕರ್ ತೀರ್ಪಿಗೆ ಕಷ್ಟ. ಜನರಲಿ ಕೋರ್ಟ್ ಸ್ಪೀಕರ್ ಸ್ಟೇ ಕೊಡಲ್ವೇನೋ ಅಂತ ನನ್ಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಎರಡನೇದು, ಕೆಲವ್ರದ್ದು ವಾದ ರಿವ್ಯೂಗೆ ಹಾಕಿಬಿಟ್ರೆ ಅಂತ ಕೇಳ್ತಾರೆ. ಅಂದ್ರೆ ಪುನರ್ವಿಮರ್ಶೆ ಆಗಬೇಕು ಸ್ಪೀಕರ್ ತೀರ್ಪು. ಇಲ್ಲ, ಸಾಧ್ಯ ಇರಲ್ಲ, ಅದಷ್ಟು ಸುಲಭ ಅಲ್ಲ ಅದು ಅಂತ ನನ್ನ ವಾದ. ಕಾರಣ, ಯಾರು ಪುನರ್ವಿಮರ್ಶೆಗೆ ಹಾಕ್ತೀರಿ ಅದನ್ನ ಮುಂದಿನ ಸ್ಪೀಕರ್ ಪುನರ್ವಿಮರ್ಶೆಗೆ ಹಾಕಬೇಕು. ಈಗ ಹೈಕೋರ್ಟ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಹಾಗಲ್ಲ, ಸ್ಪೀಕರ್ ಆದ್ಮೇಲೆ ಸೂಪರ್ ಸ್ಪೀಕರ್ ಅಂತ ಯಾರು ಇಲ್ಲ ಅಲ್ಲಿ. ಹಂಗ ಹೊಸ ಸ್ಪೀಕರ್ ಕೊಡ್ಬೇಕು. ಆ ಸ್ಪೀಕರ್ ಹೊಸ ಸರ್ಕಾರದ ಆಯ್ಕೆ ಮೂಲಕ ಆಯ್ಕೆಯಾಗಿ ಬರುವಂತವ್ರು. ಅವ್ರು ರಿವರ್ಸ್ ತಗೊಂಡ್ರೆ ವಿಮರ್ಶೆ ಇಲ್ಲ ಅಂತ ನನ್ಗೆ ಅನ್ಸತ್ತೆ. ಆದ್ರೆ ಒಂದಾಗ್ಬೋದು, ಜಡ್ಜ್ಮೆಂಟ್ ಅನ್ನ ಅಂದ್ರೆ ನ್ಯಾಯ ತೀರ್ಪನ್ನ ಸ್ವಲ್ಪ ಬೇಗ ಕೊಡಬಹುದೇನೋ, 1 ತಿಂಗಳೋ 2 ತಿಂಗಳೋ ಈ ರೀತಿ ಆಗ್ಬೋದೇನೋ. ಬೇಗ ಹಿಯರಿಂಗ್ ಅನ್ನು ಮಾಡಬಹುದೇನೋ, ಅದು ನನಗೆ ಗೊತ್ತಿಲ್ಲ. ಡಿಲೇ ಆದ್ರೆ ಸರ್ ಆಗ್ಬೋದು. ಡಿಲೇ ಆದ್ರೆ ಚುನಾವಣೆಯ ನೋಟಿಫಿಕೇಶನ್ ಅಂತೂ ಬಂದೇ ಬರುತ್ತೆ. ಅಥವಾ ಸುಪ್ರೀಂ ಕೋರ್ಟ್ ಏನಾದ್ರು ಹೇಳಿದ್ರೆ, ಕಾರವಾರದ ಯಾವ್ದೋ ಒಂದು ಕೇಸಲ್ಲಿ ತಡೆದಿತ್ತು ಆ ಥರ ತಡೆದ್ರೆ, ಇಲ್ಲ ನಾವು ಇದನ್ನ ಡಿಲೇ ಮಾಡೋವರೆಗೂ ನೀವು ನೋಟಿಫಿಕೇಶನ್ ಮಾಡಬೇಡಿ ಅನ್ನೋದಾದ್ರೆ ಬೇರೆ ವಿಚಾರ. ಇಲ್ಲ ನೋಟಿಫಿಕೇಶನ್ ಆಗ್ಬಿಡುತ್ತೆ. ನೋಟಿಫಿಕೇಶನ್ ಆದಾಗ ಇವ್ರದ್ದು ಇಷ್ಟ್ಯರ್ಥ ಆಗದಿದ್ದರೆ, ಅನರ್ಹತೆ ಆದ್ರೆ ಕಂಟೆಸ್ಟ್ ಮಾಡೋಂಗೇ ಇಲ್ಲ. ರಾಂಗ್ ಅದು ಅಂದ್ರೆ ಕಂಟೆಸ್ಟ್ ಮಾಡ್ತಾರೆ. ಏನೂ ತೀರ್ಮಾನ ಆಗದಿದ್ದರೆ, ಎಲೆಕ್ಷನ್ ಬಂದು ಬಿಟ್ರೆ ಬೇರೆ ಯಾರು ನಿಂತ್ಕೋಬೇಕಾಗತ್ತೆ. ಅವ್ರು ನಿಲ್ಲಕ್ಕಾಗಲ್ಲ. ಆಗ ಅನ್ಲೆಸ್ ಕೋರ್ಟು ಇವ್ರ ಅರ್ಜಿ ಮೇಲೆ ನಮ್ಮ ಹಕ್ಕೆಲ್ಲ ಆಗತ್ತಾಗ ನಾವೇನ್ ಮಾಡ್ಬೇಕು? ನಮ್ಮ ಭವಿಷ್ಯಕ್ಕೆ ನಮ್ಗೇನಾದ್ರು ಕೊಡಿಂದ ಕೋರ್ಟ್ ಏನಾದ್ರು ಮಧ್ಯಪ್ರವೇಶ ಮಾಡಿದ್ರೆ ನನಗೆ ಐಡಿಯಾ ಇಲ್ಲ. ಐ ಡೋಂಟ್ ನೋ ಮುಂದೆ ಏನಾಗತ್ತೆ ಅಂತ. ಇದಿಷ್ಟು ನ್ಯಾಯಾಲಯದಲ್ಲಿ ಪಾಸಿಬಲಿ ಸ್ಟಾರ್ಟ್ ಆಗುತ್ತೆ ಇನ್ನು ಮುಂದೆ. ರಜಾ ದಿನ ದಿಢೀರ್ ಅಂತ ಸುದ್ದಿಗೋಷ್ಠಿ ನಡೆಸಿದಂತಹ 14 ಶಾಸಕರನ್ನ ಅನರ್ಹ ಮಾಡಿದಂತಹ ಸ್ಪೀಕರ್ ರಮೇಶ್ ಕುಮಾರ್ ನಾಡಿಯನ್ನ ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ಟ್ವಿಟರ್ನಲ್ಲಿ ಕುಟುಕಿದ್ರು. ಭಾನುವಾರ ಕೆಲವು ಸಲ ಇನ್ಕನ್ವೀನಿಯಂಟ್ ಆದ್ರೆ ರಜಾ ದಿನವಾಗಿರುತ್ತೆ ಮತ್ತು ಕೆಲವು ಸಲ ಕನ್ವೀನಿಯಂಟ್ ಆದ್ರೆ ವರ್ಕಿಂಗ್ ಡೇ ಆಗಿರುತ್ತೆ ಅಂತ ಕಾಲೆಳೆದ್ರು. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮಾತನಾಡಿದ್ರು. ಸುರೇಶ್ ಅವರ ಮೇಲೆ ಗರಂ ಆದ್ರು, ಯಾಕಂದ್ರೆ ಅವರ ಟ್ವಿಟರ್ ವಿಚಾರಕ್ಕೆ. ನಾಳೆ ಸದನ ಇದೆ, BS ಯಡಿಯೂರಪ್ಪ ವಿಶ್ವಾಸ ಪರೀಕ್ಷೆ ಇದೆ, ಹಣಕಾಸು ವಿಧೇಯಕಕ್ಕೆ ಒಪ್ಪಿಗೆಯನ್ನ ಕೊಡಬೇಕಾಗತ್ತೆ. ಈ ಬಿಲ್ ಪಾಸ್ ಆಗ್ಲಿಲ್ಲ ಅಂದ್ರೆ ಸರ್ಕಾರಿ ನೌಕರರಿಗೆ ಸಂಬಳ ಹೋಗೋದಿಲ್ಲ, ಹೀಗಾಗಿ ಇಂದೇ ತೀರ್ಪನ್ನ ಕೊಡಬೇಕಾಯ್ತು ಅಂತ ಅವರು ಹೇಳ್ಕೊಡ್ರು. 31 ಇದು ಪಾಸ್ ಆಗದೆ ಹೋದ್ರೆ ಮಣ್ಣು ತಿನ್ನುತ್ತೆ ಇಡೀ ರಾಜ್ಯ. 1 ನಯಾ ಪೈಸೆ ಡ್ರಾ ಮಾಡಕ್ ಆಗೋದಲ್ಲ. ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಮಾಡಿ ಗವರ್ನರ್ ಕಳಿಸ್ಬೇಡ್ವಾ? ಶುಕ್ರವಾರ ಸಂಜೆ 6:30 ಪ್ರಮಾಣ ಸ್ವೀಕಾರ ಮಾಡೋದು, 7:00 ನನಗೆ ಚೀಫ್ ಮಿನಿಸ್ಟರ್ ಪ್ರಮಾಣ ಸ್ವೀಕಾರ ಮಾಡಿದವ್ರು ಹೇಳಿರೋದು ಸೋಮವಾರ ಅಸೆಂಬ್ಲಿ ಕರೀರಿ ಅಂತ. ಸೋಮವಾರ ಅಸೆಂಬ್ಲಿ ಕರಿಬೇಕಾದ್ರೆ ಶನಿವಾರ ಭಾನುವಾರ 2 ದಿವಸ ರಜಾ ಕೊಟ್ರೆ ಅಸೆಂಬ್ಲಿ ಹ್ಯಾಕ್ ಕರೀಲಿ? ನಾನು ಅಸೆಂಬ್ಲಿ ಹೇಗ್ ನಿಭಾಯಿಸ್ಲಿ? ವಿಶ್ವಾಸ ಮತ ಇಲ್ಲದೆ ಹೋದ್ರೆ ಧನವಿನಿಯೋಗ ಮಸೂದೆ ಚರ್ಚೆಗೆ ತೆಗೆದುಕೊಳ್ಳಕ್ ಆಗೋದಿಲ್ಲ. ರಾಜ್ಯ ಹಣಕಾಸು ಮಸೂದೆ ಪಾಸ್ ಆಗದೆ ಇದ್ರೆ ಮಣ್ಣು ತಿನ್ನತ್ತೆ ಅನ್ನೋದು ನಿಜ. ಬಟ್ ಹಣಕಾಸು ಮಸೂದೆ ಪಾಸ್ ಮಾಡಕ್ಕೂ ತೀರ್ಪಿಗೂ ಸಂಬಂಧ ಇಲ್ಲ. ನೋ, ಐ ಡಿಸ್ಅಗ್ರಿ ಕಂಪ್ಲೀಟ್ಲಿ. ಸಂಬಂಧ ಇಲ್ಲ. ನೀವು ಈ ತೀರ್ಪನ್ನು ತಗೊಳ್ಳದೇ ಇರಲಿ, ಸದನ ಸೋಮವಾರ ಮಸೂದೆಯನ್ನ ಪಾಸ್ ಮಾಡ್ತಾ ಇತ್ತು. ಹಾಗಾಗಿ ನನ್ನ ತೀರ್ಪಿನಿಂದಾಗಿ ಹಣಕಾಸು ಮಸೂದೆ ನಿಂತಿದೆ ಅನ್ನೋ ಭಾವನೆ ಇದ್ದರೆ ಅದು ತಪ್ಪು.
ಅದು ಇದನ್ನ ತಪ್ಪು. ಇತ್ಯರ್ಥ ಮಾಡ್ಬೇಕಿತ್ತು, ನೋ, ಅದಕ್ಕೆ ಮಾಡ್ದೆ ಅಂತ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಈ ತೀರ್ಮಾನ ತಗೊಂಡಿರ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇವತ್ತು ಭಾನುವಾರ ಹಣಕಾಸು ಮಸೂದೆ ನಾಳೆ ಪಾಸ್ ಆಗ್ತಾ ಇತ್ತು, ನಿಮ್ಮ ತೀರ್ಪಿಗೂ ಅದಕ್ಕೂ ಸಂಬಂಧ ಇಲ್ಲ. ಸರ್ ಇವ್ರದ್ದು ಇನ್ನೂ ರಾಜೀನಾಮೆ ಹಾಗಾಗಿ ಅಂಗೀಕಾರ- ರಮೇಶ್ ಕುಮಾರ್ ಸ್ಪೀಕರ್ ಅವ್ರು ಹೇಳೋದು, ಮಣ್ಣು ತಿಂತಿತ್ತು ರಾಜ್ಯ, ನಾನೇನು ಮಾಡ್ಲಿ? ಎಸ್, ಮಣ್ಣು ತಿನ್ನತ್ತೆ. ಅದಕ್ಕೆ ಸದನ ನಡೆಯಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ನೀವು ಮಾಡೋದು. ತೀರ್ಪಿಗೂ ಸದನಕ್ಕೂ ಸಂಬಂಧ ಅಲ್ಲ. ಇಲ್ಲ. ದೇರ್ ಇಸ್ ನೋ ರಿಲೇಶನ್ಶಿಪ್ ಆಸ್ ನನ್ನ ಅಭಿಪ್ರಾಯದಲ್ಲಿ. ಎಸ್, ಓಕೆ, ನಂಬರ್ ಗೇಮ್ ನೋಡ್ಬಿಡೋಣ. ನೋಡೋಣ. 4 ದಿನಗಳ ಹಿಂದೆ, ಅವಾಗ ಅದೇ ಅಷ್ಟೋ ದಿನ 20 ಜನ ಹೋದ್ರಲ್ಲ, 4 ದಿನದಿಂದ 3 ಜನ ಮನೆಗೆ ಹೋದ್ರಲ್ಲ, 3 ಜನ ಶಾಸಕರು ಅನರ್ಹತೆಗೊಂಡು. ಇವತ್ತು 14. ಹಾಗಾದ್ರೆ ಈಗೇನು ಪರಿಸ್ಥಿತಿ ನೋಡೋಣ. ಒಟ್ಟು ಸಂಖ್ಯಾಬಲ ಈ ಸದನದಲ್ಲಿ 224 ಪ್ಲಸ್ ಒಬ್ರು ನಾಮನಿರ್ದೇಶಿತರು. ಅನರ್ಹ ಶಾಸಕರ ಸಂಖ್ಯೆ ಈಗ 17. ಇದಿನ್ನು ಹೆಚ್ಚಾಗೋದಿಲ್ಲ ಸದ್ಯಕ್ಕೆ. ಸದ್ಯದ ಸಂಖ್ಯಾಬಲ ಆ ಪ್ರಕಾರವಾಗಿ 207ಕ್ಕೆ ಬರುತ್ತೆ. ಕರ್ನಾಟಕ ವಿಧಾನಸಭೆಯಲ್ಲಿ ಈಗ ಭಾರತೀಯ ಜನತಾ ಪಕ್ಷ 105 ಪ್ಲಸ್ 1 ಪಕ್ಷೇತರ, ಹಾಗಾಗಿ 106 ಆಗ್ತಾರೆ. ಇನ್ನು ಕಾಂಗ್ರೆಸ್ 66, ಬಿಕಾಸ್ 14 ಶಾಸಕರನ್ನ ಕಳೆದುಕೊಂಡಿದ್ದಾರೆ. JDS 34, ಯಾಕಂದ್ರೆ 3 ಶಾಸಕರನ್ನ ಕಳೆದುಕೊಂಡಿದ್ದಾರೆ. ಇನ್ನು BSPಯ ಸದಸ್ಯರು ಒಬ್ಬರು ಇದ್ದಾರೆ. ಇದು 66 ಅಂತ ನಾನು ಲೆಕ್ಕ ಕೊಟ್ಟಾಗ ಕಾಂಗ್ರೆಸ್ನಲ್ಲಿ, ಅದರಲ್ಲಿ ನಾಗೇಂದ್ರನೂ ಸೇರಿರುತ್ತೆ, ಸ್ಪೀಕರು ಸೇರಿರ್ತಾರೆ. ನಾಗೇಂದ್ರನೂ ಸೇರಿದೆ, ಸ್ಪೀಕರು ಸೇರುತ್ತೆ. BSP ಸದಸ್ಯ 1 ಅಂತೇನಿದೆ, ಅದು ಎಲ್ಲಿಗೆ ಬೇಕಾದ್ರೂ ವೋಟ್ ಬೀಳಬಹುದು. ಹಾಜರೇ ಆಗದೇ ಇರಬಹುದು, ವಿಶ್ವಾಸ ಮತದ ವಿರುದ್ಧವಾಗೂ ಕೊಡಬಹುದು, ಅಥವಾ ವಿಶ್ವಾಸ ಮತದ ಪರವಾಗೂ ಕೊಡಬಹುದು, ನನಗೆ ಗೊತ್ತಿಲ್ಲ. ಹಾಗಾಗಿ ಅದು ಯಾರು ಏನಾದ್ರು ಕೊಟ್ಕೊಳ್ಳಿ ಬಿಟ್ಕೊಳ್ಳಿ. ಆದರೆ ಎಲ್ಲದರ ಪರಿಣಾಮ ಏನಾಗತ್ತೆ ಅಂತಂದ್ರೆ 105 ಇದ್ರೆ ಸಾಕು ಸಂಖ್ಯಾಬಲ. 207ರ ಅರ್ಧ ಅಲ್ವಾ? 207ರ ಅರ್ಧ ಅಂದ್ರೆ 108, 104 ಅಂದ್ರೆ 108 ಆಗುತ್ತೆ. ಈ BSP ಮತ್ತೆ ಇದಾಗೋದ್ರಿಂದ ಸೇಫರ್ ಸೈಡ್ ವಿಲ್ ಬಿ 105, ಅವ್ರ ಹತ್ರ 106 ಇದ್ದಂಗಿದೆ. ಹಂಗಾಗಿ ವಿಶ್ವಾಸ ಮತಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಅತೃಪ್ತರ ಅನರ್ಹತೆ ನಡುವೆ ನಾಳೆ ನೂತನ ಮುಖ್ಯಮಂತ್ರಿ ಯಡಿಯೂರಪ್ಪ ಸದನದಲ್ಲಿ ವಿಶ್ವಾಸ ಮತ ಯಾಚನೆ ಮಾಡಲಿದ್ದಾರೆ. ವಿಶ್ವಾಸ ಮತದಲ್ಲಿ ಗೆದ್ದ ಕೂಡಲೇ ಹಣಕಾಸು ಮಸೂದೆಗೆ ಸದನದ ಒಪ್ಪಿಗೆಯನ್ನು ಪಡೆದು ಮುಖ್ಯಮಂತ್ರಿ ಪಡ್ಕೊಳ್ತಾರೆ. ಈ ಬಗ್ಗೆ ಮಾತನಾಡಿ ನಾಳೆ ಬಹುಮತವನ್ನ 100ಕ್ಕೆ 100 ಸಾಬೀತು ಮಾಡ್ತೀವಿ, ಬಳಿಕ ಹಣಕಾಸು ಮಸೂದೆಯನ್ನ ಒಪ್ಪಿಗೆಯನ್ನ ಪಡ್ಕೊಳ್ತೀವಿ, ಯಾವುದೇ ಬದಲಾವಣೆ ಇಲ್ಲದೆ ಈಗಿರುವಂತೆಯೇ ಧನ ವಿಧೇಯಕ ಮಸೂದೆ ಮಂಡಿಸ್ತೀವಿ ಅಂದ್ರು. ಇನ್ನು ಬಿಜೆಪಿ ಹಕ್ಕಲ್ಲಿ ಮಧ್ಯಪ್ರವೇಶ ಮಾಡೋಕೆ ಹೋಗಲ್ಲ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ರೆ, ಸಿದ್ದರಾಮಯ್ಯ ಹೇಳಿದ್ದಾರೆ, ಯಾರಿಗೊತ್ತು ಬಿಜೆಪಿಯವರೇ ಯಡಿಯೂರಪ್ಪ ವಿರುದ್ಧ ಮತ ಹಾಕಬಹುದು ಅಂತ. ಸೋಮವಾರ 100ಕ್ಕೆ 100 ಬಹುಮತವನ್ನು ಸಾಬೀತು ಮಾಡ್ತೇನೆ. ಫೈನಾನ್ಸ್ ಬಿಲ್ ತುಂಬಾ ತುರ್ತಾಗಿ ಮನ್ನಣೆ ಮಾಡಬೇಕಾಗಿದೆ. ಇಲ್ಲದೇ ಇದ್ರೆ 31 ನಂತರ ಸಂಬಳ ಸಾರಿಗೆ ಡ್ರಾ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾಳೆನೆ ಮೊದಲು ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿ ನಂತರ ಫೈನಾನ್ಸ್ ಬಿಲ್ ಏನಿದೆ ಇದು ನಾನು ಒಂದು ಕಾಮ ಫುಲ್ ಸ್ಟಾಪ್ಸು ಬದಲಾಯಿಸಿಲ್ಲ. ನಾಳೆ ಸಭೆಯಲ್ಲಿ ಕರೀಲಿಕ್ಕೆ ಕಾರಣ ಅವರೇ ಹೇಳ್ತಾರೆ, ಅವರ ಹಕ್ಕನ್ನು ನಾನು ನನ್ನ ಭಾವನೆಯಿಂದ ಮಧ್ಯಪ್ರವೇಶ ಮಾಡಿ ಹೇಳಲಿಕ್ಕೆ ಹೋಗಲ್ಲ. ನನ್ನ ಪ್ರಕಾರ ಯಡಿಯೂರಪ್ಪನವರಿಗೆ ಬಹುಮತ ಇಲ್ಲ. ನೋಡೋಣ ನಾಳೆ ಏನಾಗಿದೆ. ಈಗ ಸದನದಲ್ಲಿ ಎಷ್ಟು ಜನ ಹಾಜರಾಗ್ತಾರೆ ಅದರಲ್ಲಿ ಬಹುಮತ ಇರಬೇಕು. ಬಿಜೆಪಿಯವರೇ ಯಡಿಯೂರಪ್ಪನ ವಿರುದ್ಧವಾಗಿ ಹಾಕ್ಬಿಟ್ರೆ ಓಟು ಅಲ್ಲಪ್ಪ, ಯಾಕೆ ಹಾಕ್ಬಾರ್ದು? ಯಾಕೆ ಹಾಕಬಾರ್ದು? ಸಿದ್ದರಾಮಯ್ಯನವರು ಸೇಮ್ ಕಾಂಗ್ರೆಸ್ನವ್ರು ಯಾಕೆ ಹಾಕಬಾರ್ದು? ಹಂಗಾರೆ ನಿಮ್ಗೆ ಹಾಕಿದಾಗ ಲಾಭ ಕರೆಕ್ಟ್, ಇನ್ನೊಬ್ರಿಗೆ ಹಾಕಿದ್ರೆ ತಪ್ಪ. ಆಲ್ ರೈಟ್, ಸ್ಟಿಲ್ ಸರ್ ಈಗ ನಾಳೆ ಸದನದಲ್ಲಿ ಏನಾಗುತ್ತೆ ಸರ್? ನಾಳೆ ಸದನದಲ್ಲಿ ಬೆಳಗ್ಗೆ ಸದನ ಸೇರಿದ ಕೂಡಲೇ ಮಾನ್ಯ ಯಡಿಯೂರಪ್ಪನವರು ತಮ್ಮ ವಿಶ್ವಾಸ ಮತದ ಪ್ರಸ್ತಾವನೆಯನ್ನ ಮಂಡಿಸ್ತಾರೆ. ಅದನ್ನು ಸ್ಪೀಕರ್ ಅವರು ಒಪ್ಕೋತಾರೆ. ಈ ಸ್ಪೀಕರೇ, ಬೇರೆ ಸ್ಪೀಕರ್ ಇರಲ್ಲ. ಓಕೆ, ಅದಾದ ಮೇಲೆ ಚರ್ಚೆ ಆಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂಚೂರು ಇರಬಹುದು. ಬಿಜೆಪಿಯವ್ರಿಗೆ ಸಹಜವಾಗಿ ಚರ್ಚೆ ಬೇಕಿಲ್ಲ, ಒಟ್ಟಿಗೆ ಹಾಕಿ ಅಂತಾರೆ. ಕಾಂಗ್ರೆಸ್ನವ್ರು ಯಾರು ಒಂದ್ 2-3 ಜನ ನಾವು ಮಾತಾಡ್ತೀವಿ ಅನ್ಬೋದೇನೋ. ಈ ಮಧ್ಯದ ಜಂಜಾಟದಲ್ಲೆಲ್ಲ ಒಂದ್ ಕಡೆ ಅದು ವೋಟಿಂಗ್ ಬಂದು ಬೀಳುತ್ತೆ. ಈ ಅನರ್ಹತೆಯಿಂದಾಗಿ ಯಡಿಯೂರಪ್ಪನವರ ಸರ್ಕಾರ ನಾಳೆ ಆರಾಮಾಗಿ ಸೇಫ್ ಆಗೋಗಿದ್ದಾರೆ. ಏನು ತೊಂದರೆ ಇಲ್ಲ ಅವ್ರಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಈ ಸರ್ಕಾರವನ್ನು ನೀವು ಉಳಿಸಕ್ಕಾಗಲ್ಲ ಅಂತ ನಾನು ಅವತ್ತಿಂದಾನು ಹೇಳುತ್ತಿದ್ದೆ. ತಡ ಮಾಡೋದು, ವಿಶ್ವಾಸ ಮತ ಇದರಿಂದೆಲ್ಲ ಆಗಲ್ಲ. ನೀವು ಅನರ್ಹತೆ ಮಾಡಿದ್ರು ಸರ್ಕಾರ ಬೀಳತ್ತೆ, ರಾಜೀನಾಮೆ ಅಕ್ಸೆಪ್ಟ್ ಮಾಡಿದ್ರು ಸರ್ಕಾರ ಬೀಳತ್ತೆ. ಈ ಸರ್ಕಾರ ನಿಮಗಿರುವ ದಾರಿ ಒಂದೇ, ಅವ್ರನ್ನ ಕರ್ಕೊಂಬರೋದು ಅಷ್ಟೇ. ಆ ಕರ್ಕೊಂಬರಕ್ಕೆ ಆಗ್ಲಿಲ್ಲ, ಬಿದ್ದೋಯ್ತು. 2 ನಂಬರ್ 2
ವಿಶ್ವಾಸಮತದ ಪ್ರಕ್ರಿಯೆ ಮುಗಿದ ಕೂಡಲೇ ಹಣಕಾಸು ಮಸೂದೆ ಅಪ್ರಾಪ್ರಿಯೇಷನ್ ಬಿಲ್ ಹಣಕಾಸು ವಿಧೇಯಕ ಮುಗಾಗುತ್ತೆ, ಅದು ಪಾಸ್ ಆಗತ್ತೆ, ಏನು ಪ್ರಾಬ್ಲಮ್ ಆಗಲ್ಲ ಅದರಲ್ಲಿ. ಕಾರಣ ಅವರೇ ಮಂಡಿಸಿರುವ ಮಸೂದೆ, ಅದು ಇವರು ಬದಲಾಯಿಸ್ತಾ ಇಲ್ಲ, ಹಾಗಾಗಿ ವಿರೋಧ ಇರಕ್ಕಾಗಲ್ಲ, ಪಾಸ್ ಆಗ್ಬಿಡುತ್ತೆ. ಮೂರನೇದು, ಇದಾದ ಮೇಲೆ ನನ್ನ ಲೆಕ್ಕಾಚಾರದಲ್ಲಿ ಸ್ಪೀಕರ್ ಅವ್ರು ನನ್ನ ಅರಿತುಕೊಂಡಿರುವ ಲೆಕ್ಕಾಚಾರದಲ್ಲಿ ಅವ್ರು ಆ ಕುರ್ಚಿಲಿ ಕೂರ್ಲಿಕ್ಕಿಲ್ಲ. ಅವ್ರು ನನ್ನ ಪ್ರಕಾರ ರಾಜೀನಾಮೆ ಕೊಡ್ತಾರೆ. ಒಂದು ಭಾಷಣ ಮಾಡಿ ನನ್ನ ಕಾರ್ಯ ಆಯಿತು, ನಾನು ಹೊರಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಖಾಲಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ, ಹಿ ವಿಲ್ ನಾಟ್ ವೆಯ್ಟ್ ಫಾರ್ ಎ ಡಿಸ್ಕ್ವಾಲಿಫಿಕೇಶನ್ ಅಂತ ನಾನು ಅನ್ಕೊಂಡಿದ್ದೀನಿ. ಆಯ್ತು, ನಾನು ನನ್ನರತೆ ಮಾಡಿ ನೋಡೋಣ ಅಂತಂದ್ಬಿಟ್ಟು ಕಾಯಲ್ಲ ಅದಕ್ಕೆ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ಲಿ ಎ ಮಿರಕಲ್ ವಿಚ್ ಸಿದ್ದರಾಮಯ್ಯನವರು ಮಾತಾಡ್ತಾ ಇರೋದು, ಅದು ಬಿಜೆಪಿಯವರು ಕ್ರಾಸ್ ವೋಟ್ ಮಾಡೋದು. ದಟ್ ಈಸ್ ಆಲ್ಮೋಸ್ಟ್ ಎ ಮಿರಕಲ್. ಬೆಂಗಳೂರಿನ ಚಾನ್ಸರಿ ಹೋಟೆಲ್ನಲ್ಲಿ ಇವತ್ತು ಸಂಜೆ ಬಿಜೆಪಿ ಶಾಸಕಾಂಗ ಸಭೆ ನಡೀತು. ಯಡಿಯೂರಪ್ಪನ ಸನ್ಮಾನ ಮಾಡಿದ್ರು, ಮತ್ತೆ ಅವರ ನಾಯಕರನ್ನಾಗಿ ಆಯ್ಕೆ ಮಾಡಿಕೊಂಡ್ರು. JDS ಬೆಂಬಲ ನಮಗೆ ಬೇಕಾಗಿಲ್ಲ ಅಂತ ಆ ಸಭೆ ತೀರ್ಮಾನ ಮಾಡ್ತು. ಅದರ ಮೇಲೆ ಅವ್ರ ಮೈ ಮೇಲೆ ಬಿದ್ದು ಬಂದರೆ ಹೈಕಮಾಂಡ್ ಬಿಡ್ಬೇಡ ಬಿಡಿ ನಮ್ಗೆ ಯಾಕೆ ಅಂತಂದ್ರು. ಏನೋ ಸುಪ್ರೀಂ ಕೋರ್ಟಲ್ಲಿ ಸಪೋರ್ಟ್ ಮಾಡ್ಬೇಕು ನಾವೆಲ್ಲರಿಗೂ, ನಾಳೆ ವಿಶ್ವಾಸಮತ ಚರ್ಚೆ ಮಾಡೋಣ, ಏನೇನು ಮಾಡ್ಬೇಕು ಎಲ್ಲ ಸರಿಯಾಗಿ ರೆಡಿಗಿರಿ ಅಂತಂದ್ರು. ಇವತ್ತು ರಾತ್ರಿ ಅವ್ರು ಹೋಟ್ಲಲ್ಲೇ ಉಳ್ಕೊಂಡು ನಾಳೆ ಒಟ್ಟಿಗೆ ವಿಧಾನಸಭೆಗೆ ಬರ್ತಾರಂತೆ. ಸದ್ಯ ಅತೃಪ್ತ ಶಾಸಕರು ಅನರ್ಹಗೊಂಡಿರೋದ್ರಿಂದ ಅವರಿಗೆ ಸದ್ಯಕ್ಕೆ ಮಂತ್ರಿ ಸ್ಥಾನ ಸಿಗೋದು ಸಾಧ್ಯತೆ ಇಲ್ಲ. ಈ ನಡುವೆ BSYಗೆ ರಿಲೀಫ್ ಏನೋ ಇದೆ, ಆದರೆ ಮಂತ್ರಿಗಿರಿಗಾಗಿ ಹಲವರು ಶಾಸಕರು ಲಾಬಿ ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ CM ನಿವಾಸಕ್ಕೆ ಹಲವರು ಭೇಟಿ ಕೊಟ್ಟರು. ಯಾದವಾನಂದ ಸ್ವಾಮೀಜಿ, ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ಗೆ ಮಂತ್ರಿ ಸ್ಥಾನ ಕೊಡಿ ಅಂದ್ರು. ಹುಕ್ಕೇರಿ ಚಂದ್ರಶೇಖರನಾಥ ಸ್ವಾಮೀಜಿಗಳು ಭೇಟಿ ಕೊಟ್ಟರು. ರವಿಕುಮಾರ್, MLC ರವಿಕುಮಾರ್ ಮತ್ತು ಲಾಲ್ಜಿ ಮೆಂಡನ್ ಇವರಿಗೆ ಮಂತ್ರಿಗಿರಿ ಕೊಡಿ ಅಂತ ಕೇಳ್ಕೊಂಡ್ರೆ, ಛಲವಾದಿ ಸಮುದಾಯ ಮುಖಂಡರು ಹಾವೇರಿ ಶಾಸಕ ನೆಹರು ಓಲೇಕಾರ್ಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ಕೊಂಡ್ರು. ಗಂಗಾವತಿ ಶಾಸಕ ಪರಣ್ಣ ಮನವಳ್ಳಿ ಮಂತ್ರಿ ಮಾಡಬೇಕು ಅಂತ ಅವರ ಬೆಂಬಲಿಗರು ಒತ್ತಾಯವನ್ನು ಮಾಡಿದ್ದಾರೆ. ಈ ನಡುವೆ DCM ಹುದ್ದೆ ಸೃಷ್ಟಿ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಆಲ್ರೈಟ್, ಒಂದು ವಿರಾಮ ಮುಗಿಸ್ಬಿಡೋಣ, ಕೊನೆಯದು ತಗೊಂಡು ವಾಪಸ್ ಬರೋಣ ಅಥವಾ ಉಳಿದಿದ್ದನ್ನು ಆಮೇಲೆ ಬಂದು ನೋಡೋಣ. ಸರ್, ಶಾಸಕರ ಮುಂದಿನ ಭವಿಷ್ಯ ಏನೋ ನೋಡ್ಬೇಕು, ಅದನ್ನ ಬ್ರೇಕ್ ತಗೊಂಡ್ಬಿಟ್ಟು ನೋಡೋಣ. ಈ ಮಂತ್ರಿಗಿರಿ ಇದೆಲ್ಲ ಮಾಮೂಲಿ ನಡೀತಾ ಇರುತ್ತೆ. ಆಸೆ ಇದೆ, ಯಾರು ಟ್ರೈ ಮಾಡಲ್ಲ, ಎಲ್ಲರೂ ಮಾಡ್ತಾರೆ. ಯಾರಿಗೋ ಸಿಕ್ಕತ್ತೆ, ಯಾರಿಗೋ ಸಿಗಲ್ಲ. ಆದ್ರೆ ಸಿಕ್ಲಿಲ್ಲ ಅನ್ನೋಂಥ ವಿಚಾರ ಇವ್ರ ತರಾನೇ ಅದು ಎಕ್ಸ್ಪ್ಲೋರ್ಡ್ ಆಗಿ ಆಚೆ ಬರುತ್ತಾ ಇಲ್ವ ನಂಗೆ ಗೊತ್ತಿಲ್ಲ. ದಟ್ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅದು. ಬಟ್ ಒಂದಂತೂ ನಿಜ, ಡಿಮ್ಯಾಂಡ್ ಇದ್ದೇ ಇರುತ್ತೆ. ಎಲ್ಲರೂ ಕೇಳ್ತಾರೆ, ಕೊಡಕ್ಕಾಗಲ್ಲ. 34 ಅಂದ್ರೆ 34 ಅಲ್ಲಿಗೆ ನಿಲ್ಲಬೇಕು ನೀವು, ಬೇರೆ ದಾರಿ ಇಲ್ಲ ನಿಮಗೆ. ಸರ್ಕಾರ ಏನೋ ಹೋಯ್ತು, ಮುಂದೇನು ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಸಹಜವಾಗಿ ಅವರವ್ರ ಅಭ್ಯರ್ಥಿಗಳ ವಿಚಾರಕ್ಕೆ ಎಲ್ಲರೂ ಕೈ ಹಾಕ್ದಂಗಿದೆ. ಆದರೆ ಈ ಮಧ್ಯೆ ದೋಸ್ತಿ ಕತೆ ಮುಗಿಯುತ್ತೆ ಅಂತ ಕಾಣಿಸ್ತಿದೆ, ಪ್ರಾಬಬಲಿ, ಗೊತ್ತಿಲ್ಲ ನಮಗಿನ್ನುವೆ. ಕುಮಾರಸ್ವಾಮಿ ಅವ್ರಿಗೆ ಕೈ ಕೊಟ್ಟಂತ BD ಅಧ್ಯಕ್ಷ ಸ್ಥಾನ ಕೊಟ್ಟರು, ಸೋಮಶೇಖರ್ ಅವ್ರು ಮಾತ್ರ ಕಟಾಕ್ಲೇಬೇಕು ಅಂದ್ಬಿಟ್ಟು ಯಶವಂತಪುರದಲ್ಲಿ ಫುಲ್ ರೆಡಿ ಆಗ್ತಿದ್ದಾರೆ JDSನವರು. ನಾವೇನು ಕಾಂಪ್ರಮೈಸ್ ಆಗದೇ ಇಲ್ಲ ಅಂತ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಹೇಳ್ತಾ ಇದ್ರೆ, ದೇವೇಗೌಡರುವೆ ಸೋನಿಯಾ ಗಾಂಧಿ ರಾಹುಲ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಬಿಡಿ ನಿಧಾನಕ್ಕೆ ಅಂತಾರೆ. ಅತ್ತ GT ದೇವೇಗೌಡರಿಗೆ BJPಗೆ ಬೆಂಬಲ ಕೊಡಬೇಕು ಅಂದಿದ್ದಕ್ಕೆ ಹೊರಟ್ಟಿ ಹೇಳ್ತಾರೆ, ಹೊತ್ತು ಬಂದಂತೆ ಛತ್ರಿ ಹಿಡಿಯುವುದು ಸರಿಯಲ್ಲ ಅಂತಾರೆ. ಮುಂದಿನ ನಡವಳಿಕೆ ಬಗ್ಗೆ ಈ ರಾಜ್ಯದ ಅವರ ಪಕ್ಷದ ಮುಖಂಡರುಗಳ ಸಲಹೆ ತೆಗೆದುಕೊಂಡು ಅವರೇನು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಇಂದ ಅದನ್ನ ಅವಲಂಬಿಸಿರುತ್ತೆ. ಅದ್ರ ಮೇಲೆ ಈಗ ನಾನೇನು ಹೇಳಲಿಕ್ಕೆ ಹೋಗಲ್ಲ, ಮುಂದೆ ನೋಡೋಣ, ನಿಮ್ಮ ಜೊತೆ ಸೇರ್ತೀನಿ. ನಮಗೆ ಹೊತ್ತು ಬಂದಂಗೆ ಕೊಡಿ ಹಿಡಿಯೋ ಪದ್ಧತಿ ಇರಬಾರ್ದು. ಒಂದ್ಸರಿ ನೀವು ಮಾಡಿರಿ, ಏನು ಕಾಂಗ್ರೆಸ್ ಕೂಡ ಮೈತ್ರಿ ಮಾಡಿರಿ, ಸರ್ಕಾರ ಮಾಡಿರಿ, ಮತ್ತೆ ಈಗ ಯಾಕೆ BJP ಸಪೋರ್ಟ್ ಮಾಡ್ತೀವಿ? ಸರಿಯಲ್ಲ, ನನ್ನ ದೃಷ್ಟಿಯಿಂದ ಅದು ಸರಿಯಲ್ಲ. ಇದು ಸಮಾಜದಲ್ಲಿ ಸಾರ್ವಜನಿಕರಲ್ಲಿ ಏನು ಅನಿಸ್ತದೆ ಅನ್ನೋ ಅರ್ಥ ಮಾಡಕ್ಕೆ ಹೋಗ್ಬೇಕು. ಮೂವರು JDSಗೆ ಕೈಕೊಟ್ಟ ಬೆನ್ನಲ್ಲೇ ತಮ್ಮ ಆಯ್ಕೆಯಲ್ಲೇ ತಪ್ಪಾಗಿದೆ ಎಂಬುದನ್ನ ದೇವೇಗೌಡರು ಒಪ್ಪಿಕೊಂಡು ಕಣ್ಣೀರು ಹಾಕಿದ್ದಾರೆ. ಯಶವಂತಪುರ ಕ್ಷೇತ್ರದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ್ರು, ನಾನು ಗುರುತಿಸಿ ಬೆಳೆಸಿದವರೇ ನನಗೆ ಮೋಸ ಮಾಡಿದ್ದಾರೆ, ಕಾರ್ಯಕರ್ತರು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂದ್ರು. ಇನ್ನು ಮಾಜಿ ಸ್ಪೀಕರ್ KR ಪೇಟೆ ಕೃಷ್ಣ ಮಾತನಾಡಿ, JDS ಕಾಂಗ್ರೆಸ್ ತಲಾ 2.5 ವರ್ಷ ಅಧಿಕಾರವನ್ನ ಹಂಚಿಕೊಂಡಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ, ಆದ್ರೆ ದೇವೇಗೌಡರ 5 ವರ್ಷದ ಅಧಿಕಾರದ ಆಸೆಯೇ ಮೈತ್ರಿಗೆ ಕುಸಿಯೋದಕ್ಕೆ ಕಾರಣವಾಯ್ತು ಅಂತ ದೂರಿದ್ರು. ಸಭೆಗೆ ಬಂದಂಥ ಎಲ್ಲ ಪುಣ್ಯಾತ್ಮರು ಅವರ ಮನಸ್ಸಿನ ಆಳವಾದಂಥ ನೋವನ್ನು ಪ್ರಶ್ನೆ ಮಾಡಿದ್ರು. ನೀವು ಗುರುತಿಸಿದಂಥ ಎಲ್ಲ ವ್ಯಕ್ತಿಗಳು ಹೀಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ತುಂಬ ಆವೇಶದಲ್ಲಿ ಮಾತಾಡಿದ್ರು. ಅವ್ರು ಮಾತಾಡಿ ಸರಿ, ನಾನು ಆ ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತಿದ್ದೇನೆ. ನನಗೋಸ್ಕರ ಹೋರಾಟ ಮಾಡಿದಂಥ ಕಾರ್ಯಕರ್ತರಿಗೆ ನಾನು ಯಾವುದೇ ಸ್ಥಾನಮಾನ ಕೊಡಲಿಲ್ಲ. ಬೋರ್ಡಿನ ಸದಸ್ಯಗಳನ್ನೂ ಮಾಡಲಿಕ್ಕಾಗಲಿಲ್ಲ. ನಾನು ಯಾರ ಮೇಲೂ ದೂರದಿಲ್ಲ. ಈಗ ಸನ್ನಿವೇಶಗಳು ಹಾಗೆ ಬಂತು.
ನೀವು ಯಾವಾಗ ಇವ್ರು ತರಲೆ ಜಾಸ್ತಿ ಆಯಿತು ರಾಹುಲ್ ಗಾಂಧಿ ವಿಷಯ ಅವ್ರು ಕೋಆಪ್ರೇಟ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನನ್ನ ಮಗ 5 ವರ್ಷದ ದುಡ್ಡು 2 ವರ್ಷ ಫಸ್ಟ್ ಸೆಕೆಂಡ್ ಆಗ್ತಿದೆ ಯಾರು ಅಂತ ಅವ್ರು ಏನಾದ್ರು ಒಂದು ಮಾಡ್ಕೊಂಡ್ಬಿಟ್ಟಿದ್ರೆ ಇವರು ಕಾಯ್ಕೊಂಡು ಬಿದ್ದಿರೋರು ನಾಯಿ ಕಾಯ್ಕೊಂಡು ಶಾಸಕರ ಆಯ್ಕೆ ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ, ಅದು ಅವ್ರ ತೀರ್ಮಾನ. ನನಗನ್ಸೋದಂತೂ ಒಂದಪ್ಪ, ದೋಸ್ತಿ ಆಯ್ಕೆನೇ ನಿಮ್ದು ರಾಂಗು ದೇವೇಗೌಡರದ್ದು. ನೀವು ಯಾರ ವಿರುದ್ಧ ಹೋರಾಡಿದ್ರೋ ತೊಡೆ ತಟ್ಟುಬಿಟ್ಟು, ಯಾರು ನಿಮಗೆ ಅವಮಾನವನ್ನ ಮಾಡಿದ್ರು, ಯಾರು ನಿಮ್ಮನ್ನ ವೈಯಕ್ತಿಕವಾಗಿ ನಿಂದಿಸಿದ್ರು, ಯಾರು ನಿಮ್ಮನ್ನ ವೈಯಕ್ತಿಕವಾಗಿ ದೂಷಿಸಿದ್ರು, ಯಾರು ನಿಮ್ಮನ್ನ ಅಪ್ಪ ಮಕ್ಕಳೆಂದು ಜರಿದ್ರು, ನೀವು ಯಾರ ವಿರುದ್ಧ ತೊಡೆ ತಟ್ಟಿ ಕ್ಷೇತ್ರಕ್ಕೆ ಇಳಿದು ಆ ಸ್ಥಾನ ಗೆದ್ಕೊಂಬಂದ್ರು, ಅವ್ರ ಜೊತೆನೆ ಹೋಗಿದ್ದಲ್ವೇ ಆಯ್ಕೆ ತಪ್ಪು. ಐ ಡೋಂಟ್ ನೋ, ಮೇ ಬಿ ಹಿ ಸೇಸ್ ನನ್ನ MLAಗಳು ಮೋಸ ಮಾಡಿದ್ರು ಅಂತ. ನೋ ಮೋರ್ ದನ್ ದಟ್, ಯುವರ್ ಬೇಸ್ ಡಿಸಿಷನ್ ಇಟ್ ಸೆಲ್ಫ್ ವಾಸ್ ರಾಂಗ್ ಅನ್ನೋದು ಜನರಲ್ ಕೇಳಬರೋ ಅಭಿಪ್ರಾಯಪ್ಪ. ಇನ್ನು ಏನಾರು ಹಾಳಾಗಿ ಹೋಗ್ಲಿ, ನೋಡ್ಕೊಳ್ಳೋಣ ಮುಂದಕ್ಕೆ. ದೋಸ್ತಿಗಳದೆಲ್ಲ ಕತೆ ಹಿಂಗೆ ಹೇಳ್ತಾ ಇದ್ರೆ, ಇಲ್ಲಿ KMF ಎಲೆಕ್ಷನ್ ನಡಿಬೇಕು, ಅದಕ್ಕೆ ಭೀಮಾ ನಾಯಕಗೆ ನಾವು ಕೊಡ್ತೀವಿ ಅಂತ ಸರ್ಕಾರ ಉಳಿಸ್ಕೊಳ್ಳುವಾಗ ಮಾತು ಕೊಟ್ಟಿದ್ರು. ಈಗ ಸರ್ಕಾರ ಬಿದ್ದೋಯ್ತಲ್ಲ, ರೇವಣ್ಣವ್ರಿಗೆ ಮಾತು ಇಲ್ಲ ಪೀತು ಇಲ್ಲ, ಮುಗಿದೋಯ್ತು ಕತೆ. ಅವ್ರು ನೆನ್ನೆ KMFನ 4 ನಿರ್ದೇಶಕರವರೆಲ್ಲ ಕಾಂಗ್ರೆಸ್ ಕಡೆಯವರಂತೆ, ಅವ್ರನ್ನೆಲ್ಲ ಹೈದರಾಬಾದ್ಗೆ ಶಿಫ್ಟ್ ಮಾಡಿಬಿಟ್ಟಿದಾರಂತೆ. ಓಹೋ, ಇವರು ಮುಂಬೈಗೆ ಹೋಗಿಲ್ಲ, ವೆರಿ ಗುಡ್. ಅದ್ಯಾರೋ ದಿವಾಕರ್ ಶೆಟ್ಟಿ, ಹನುಮಂತಗೌಡ ಹಿರಗೌಡ, ವಿಜಯಪುರದ ಶ್ರೀಶೈಲಗೌಡ, ಶಿವಮೊಗ್ಗದ ಯಾರೋ ವಿಶ್ವನಾಥ್ ವಿಜಯಭದ್ರ ಬಾಬುನೆಲ್ಲ ಹೇಳಿದಾರಂತೆ, ಎತ್ಕೊಂಡು ಹೋಗ್ಬಿಟ್ಟಿದಾರಂತೆ. ಭೀಮನಾಯಕ್ ಇದೇನ್ರಿ ಅನ್ಯಾಯ, ಮಾತು ಕೊಟ್ಬಿಟ್ಟು ಹಿಂಗೆ ಮಾಡಿದ್ರೆ, ಇವ್ರು ಕಿಡ್ನ್ಯಾಪ್ ಮಾಡಿದ್ರೆ ಅಂತ. ಇನ್ನು ಶಿವಾನಂದ ಪಾಟೀಲ್ ಆರೋಗ್ಯ ಮಂತ್ರಿಗಳು ಮಾಜಿ ಹೇಳ್ತಾ ಇದ್ದಾರೆ, ಅಯ್ಯೋ ನನ್ನ ಖಾತೆಗೂ ಕೈ ಹಾಕಿದ್ರಪ್ಪ ರೇವಣ್ಣ ಅಂತ. ಕಾಂಗ್ರೆಸ್ನ 4 ಡೈರೆಕ್ಟರ್ಗಳನ್ನ ಅಲ್ಲಿ ಕಾಂಗ್ರೆಸ್ಸು JDS BJP ಅಂತಿಲ್ಲ, ಕೋಆಪರೇಟಿವ್ ಇದರಲ್ಲಿ ಪಕ್ಷದ ಮೇಲೆ ಇಲ್ಲದಿಲ್ಲ. ಅವರು ಪಕ್ಷದ ಬೆಂಬಲಿತರು ಅಂತ. ಮತ್ತೆ ಅವ್ರಿಗೆ ಯಾವ ಪಕ್ಷನೂ ಬಿ ಫಾರಂ ಮೇಲೆ ಗೆದ್ದಿರೋರೇನೆ ಬಾಂಬೆಲಿ ಹೋಗಿ ಕೂತವ್ರೆ. ಇವ್ರಿಗೇನು ಯಾವ ಕಟ್ಟುಪಾಡಿದೆ ಇವ್ರಿಗೆ? ಇಲ್ಲ, ನಾನು ನೋಡಿ ಅವ್ರು ಹಾಕಿದ್ದಾರೋ ಇಲ್ಲೋ ಅಂತ ತಾವು ಕೇಳಿದ್ರಿ, ಹಾಕಿದ್ ನಿಜ ಅಂತ ನಾನು ಹೇಳಿದೆ. ಅಸಮಾಧಾನ ಯಾಕೆ ಆಗ್ಬೇಕು? ಅದನ್ನ ನಾವು ಹೇಳಲಿ, ಅದು ಹೇಳುವಲ್ಲಿ ಹೇಳ್ಕೊಂಡ್ವಿ ನಾವು, ಅದು ಸ್ವಲ್ಪ ತಪ್ಪಾಗ್ತದೆ. ಯಾಕಂದ್ರೆ KMF ವಿಚಾರದಲ್ಲಿ ನಮ್ಮ ಕಾಂಗ್ರೆಸ್ನ 4 ಡೈರೆಕ್ಟರ್ನ ಇವತ್ತು ಹೈದರಾಬಾದಿಗೆ ಕರ್ಕೊಂಡೋಗಿ ಹೈದರಾಬಾದ್ ನಲ್ಲಿ ಇಟ್ಟಿದ್ದಾರೆ. ನಮ್ಮ ಪಕ್ಷದ ನಾಯಕರ ಗಮನಕ್ಕೆ ತಂದಿದ್ದೀವಿ ನಾವು, 12 ಜನ ಇದೀವಿ ನಾವು ಅಂತೇಳಿ. ಈಗ ರೇವಣ್ಣ ಅವರು ನಮ್ಮ ಕಾಂಗ್ರೆಸ್ನ ಸದಸ್ಯರನ್ನ ಕರ್ಕೊಂಡೋಗಿ ಕೂಡ್ಸ್ಕೊಂಡಿದಾರಲ್ಲ, ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅಂತ ರೇವಣ್ಣ ಅವ್ರನ್ನ ಹೇಳ್ಬೇಕು, ಅದು ನೀವೇ ಕೇಳ್ಬೇಕಾದ್ರೆ. ಬಿಜೆಪಿ ಮಾಡಿದ ಹೈಜಾಕ್ ತಪ್ಪು ಅನ್ನೋದು ಇದು ತಪ್ಪು ಅನ್ನೋದು ಅಲ್ಲ. ಇವ್ರು ಕೇಳಿದ್ರೆ ಎಷ್ಟು ಕೋಟಿ ಕೊಟ್ಟು ಕರ್ಕೊಂಡು ಹೋಗಿದ್ದೀರಿ? ಕೋಟಿನೇ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಹೋಗ್ಬಿಟ್ಟಿದ್ದಾರೆ ಅವರು. ಸುಮ್ಮನೆ ಪ್ರೀತಿ ಬೇರೆಯವ್ರು ಮಾತ್ರ ಕಷ್ಟ ತಗೊಂಡು ಹೋಗ್ಬಿಟ್ಟಿರ್ತಾರೆ. ಅವರ ಅಭಿಪ್ರಾಯ ಸಾರ್ಟ್ ಆಫ್ ಲೆಕ್ಕಾಚಾರ ಹಾಕೊಳ್ಳಿ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತ. ಎಸ್, ಬಸವ ಧರ್ಮ ಅನ್ನೋದು ಸ್ವತಂತ್ರ ಧರ್ಮ ಅಂದಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಶಾಮನೂರು ಶಿವಶಂಕರಪ್ಪ ಅವರು ಸಿದ್ದರಾಮಯ್ಯನವರಿಗೆ ತಿರುಗೇಟು ಕೊಟ್ಟರು. ಇಷ್ಟೆಲ್ಲ ಹೇಳಲು ಸಿದ್ದರಾಮಯ್ಯ ಏನು ಲಿಂಗಾಯತ್ರ ಅಂತ ತುಮಕೂರಿನಲ್ಲಿ ಪ್ರಶ್ನೆ ಮಾಡಿದ್ರು. ನಾವು ಮೊದಲಿಂದ ಒಂದೇ ಹೇಳ್ಕಿಂತ ಬಂದವಿ, ವೀರಶೈವ ಲಿಂಗಾಯತ 2 ಒಂದೇ ಅಂತೇಳಿ, ಒಂದು ನಾಣ್ಯದ 2 ಮುಖಗಳು ಅಂತೇಳಿ. ಸಿದ್ದರಾಮಯ್ಯನವ್ರ ಅವ್ರ ಲಿಂಗಾಯತರ ಅವ್ರ ಅಭಿಪ್ರಾಯ ಕೊಡ್ತಾ ಇರ್ತಾರೆ, ನಾವೇನ್ ಮಾಡಿ ಅವರೇ ಒಡೆ ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ, ಸರ್ಕೊಂಡದರ್ತಕ ಹುಟ್ಟಿ ಹಾಕ್ದಾರ ಅವರು. ಯಾಕೆ ಸುಮ್ಮನೆ ಮಾತಾಡ್ಬೇಕಾರೆ? ಅಲ್ಪಸಂಖ್ಯಾತ ಧರ್ಮನೋ ಬಹುಸಂಖ್ಯಾತ ಧರ್ಮನೋ ಇನ್ನು ಅದು ಎಂಡಾಗಲ್ಲ. ಸಿದ್ದರಾಮಯ್ಯನವರು ಈ ಆರೋಪದಿಂದ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ. ತುಂಬ ಕಾಲ ಇದನ್ನು ಕೇಳಿಸ್ಕೋಬೇಕಾಗತ್ತೆ. ಧರ್ಮ ಹೊಡೆದ್ರು ಅವ್ರು ಏನು ಹೇಳಿದ್ರು ಯಾರು ನಮ್ಮ ಸ್ಟೇಜಲ್ಲಿ ಇಲ್ಲ. ಅದನ್ನ ಅದರಿಂದ ಏನು ಅನುಕೂಲ ಆಯ್ತು ಅವರವ್ರ ರಾಜಕಾರಣ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡದ ಹಲವೆಡೆ ಪ್ರವಾಹ ಬರೋಂಗೆ ಆಗ್ತಾ ಇದೆ. ಕೃಷ್ಣಾ ನದಿ ಒಳಹರಿವು ಹೆಚ್ಚಿದೆ. ಚಿಕ್ಕೋಡಿನಲ್ಲಿ ಕೆಳ ಹಂತದ ಸೇತುವೆಗಳು ಯಾವುದೋ ಮುಳುಗಡೆ ಆಗಿವೆ. ಕೃಷ್ಣಾ ನದಿಗೆ ಒಂದು 50,000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ. ಈಗ ಜಾಸ್ತಿ ಬಂತು ನೀರು ಅಂತ, ಹಾಗಾಗಿ ಹುಷಾರಾಗಿರಿ ಎಲ್ಲರೂ. ಆಲಮಟ್ಟಿನಲ್ಲಿ ಕೂಡ ಡ್ಯಾಮ್ ಭರ್ತಿ ಆಗ್ತಾ ಇರೋದ್ರಿಂದ ಅಲ್ಲೊಂದು 32,000 ಕ್ಯೂಸೆಕ್ ಬಿಟ್ಟಿದ್ದಾರೆ. ಇದು ಕರ್ನಾಟಕದ ಸ್ಥಿತಿ. ಇನ್ನತ್ತ ಮುಂಬೈನಲ್ಲಿ ಅದೇನು ಮುಂದುವರಿತಾ ಇದೆ, ಮತ್ತೆ ಮಳೆ. ನೀರು ರೈಲುಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಮುಂಬೈ, ಥಾಣೆ, ರಾಯಗಢ ಎಲ್ಲ ಕಡೆ ರೆಡ್ ಅಲರ್ಟ್ ಇದೆ. ಸಾವಿರಾರು ಜನನ NDRFನವರು ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2ನೇ ಅಧಿಕಾರಾವಧಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ವೇಳೆ ಶ್ರಾವಣ ಮಾಸದ ಸೌಂದರ್ಯ ಬಣ್ಣಿಸಲು ವರಕವಿ ದ ರಾ ಬೇಂದ್ರೆ ಅವರ ಶ್ರಾವಣ ಬಂತು ಕಾಡಿಗೆ ನಾಡಿಗೆ ಸಾಲನ್ನ ವಾಚಿಸಿದರು. मेरे प्यारे देशवासियों, ज्ञानपीठ पुरस्कार से सम्मानित श्रीमान दत्तात्रेय रामचंद्र बेंद्रे ने अपनी एक कविता में सावन माह की महिमा
कुछ इस प्रकार प्रस्तुत की है। इस कविता में उन्होंने कहा है, होळीगे मळीगे आग्येद लगना अदराग भूमि मगना, अर्थात बारिश की फुहार और पानी की धारा का बंधन अनोखा है और उसके सौंदर्य को देखकर पृथ्वी मग्न है। पूरे भारतवर्ष में अलग अलग संस्कृति और भाषाओं के लोग सावन के महीने को अपने अपने तरीके से सेलिब्रेट करते हैं। इस मौसम में हम जब भी अपने आसपास देखते हैं तो ऐसा लगता है मानो धरती ने हरियाली की चादर ओढ़ ली हो। चारों ओर एक नई ऊर्जा का संचार होने लगता है। इस पवित्र महीने में कई श्रद्धालु कांवड़ यात्रा और अमरनाथ यात्रा पर जाते हैं, जबकि कई लोग नियमित रूप से उपवास करते हैं। कांग्रेस